ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಪಾಠ ಹೇಳಿ ನಡೆದಿತ್ತು ಅಂತಂದ್ರ 384ರಲ್ಲಿ ಸಂವತ್ಸರೋ ವಾಸನಾಚ್ಚ ಸ ಆಕಾಶ ಪ್ರಕಾಶನ ಅಂತ ಹಿಡಿತಾ ಇದೆ. ಸರಿ ಇದೆಯಾ? ದೇವರಿಗೆ ಆ ಹೆಸರುಗಳನ್ನೆಲ್ಲ ಸಮನ್ವಯ ಮಾಡ್ತಾ ಬರುವಾಗ ಒಂದೊಂದೇ ಹೆಸರು ಹೇಳಿ ಬರ್ತಾರ. ಸಂವತ್ಸರ ಅಂತ ಹೆಸರು ದೇವರಿಗೆ. ಯಾಕ ಸಂವತ್ಸರ ಅಂತಂದ್ರ ವಾಸನಾತ್. ಸಮ್ ಅನ್ನೋ ಶಬ್ದಕ್ಕ ಒಳ್ಳೆ ರೀತಿಯಿಂದ ಚಂದ ಅಂತ ಅರ್ಥ. ಪರಿಪೂರ್ಣವಾಗಿ ವಾಸ ಮಾಡ್ತಾನದ್ರಿಂದ ಅವನಿಗೆ ಸಂವತ್ಸರ ಅಂತ ಕರೀತಾರ. ಇನ್ನ ಸ ಆಕಾಶ, ದೇವರಿಗೆ ಆಕಾಶ ಅಂತ ಹೆಸರು ಯಾಕ? ಪ್ರಕಾಶನಾತ್. ಹಿಂಗ ರಾತ್ರಿಶ್ಚ, ದೇವರಿಗೆ ರಾತ್ರಿ ಅಂತ ಹೆಸರು ಯಾಕ? ರತಿದಾನಾತ್, ಸುಖಪ್ರದನಾದದ್ದರಿಂದ ದೇವರಿಗೆ ರಾತ್ರಿ ಅಂತ ಹೆಸರು. ನೋಡ್ರಿ, ಹಗಲು ರಾತ್ರಿ ಎಂಬುವ ಎರಡೂ ಹೆಸರುಗಳು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರ ಆಚಾರ್ಯರು. ಮೂಲತಃ ಆ ರಾಜ, ಕ್ಷತ್ರಿಯನಾಗಿರುವಂತಹ ರಾಜ, ಬ್ರಾಹ್ಮಣರೆನಿಸಿಕೊಂಡಿರುವಂತಹ ಋಷಿಗಳಾದ ಉದ್ದಾಲಕರಿಗೂ ಉದ್ದಾಲಕ ಪುತ್ರನಾದ ಶ್ವೇತಕೇತುವಿಗೂ ಪಾಠವನ್ನ ಹೇಳ್ತಾ ಉಪದೇಶವನ್ನ ಮಾಡ್ತಿರುವಾಗ ಈ ಶಬ್ದಗಳೆಲ್ಲವೂ ಕೂಡ ಭಗವಂತನನ್ನ ಹೇಳ್ತದೆ ಅಂತ ಒಂದು ಅನುಸಂಧಾನವನ್ನಿಟ್ಟುಕೊಂಡು ಆತ ಉಪದೇಶ ಮಾಡ್ತಾ ಇದ್ದಾನೆ. ಅದಕ್ಕ ರಾತ್ರಿ ಅಂತ ಹೆಸರು ಯಾಕೆ? ಅಹಹ ಅಂತ ಹೆಸರು ಯಾಕೆ? ಅಹಹ ಅಂದ್ರೆ ಹಗಲು ಅಂತ ಅರ್ಥ. ಅಹಹ ಅನ್ನೋದು ಎಲ್ಲಿ ಬಂದದ? ಮೊದಲನೇ ಅಗ್ನಿ ಒಳಗೇನೋ ಬಂದದ. ಆದಿತ್ಯ, ಧೂಮ, ಅರ್ಚಿ ಇತ್ಯಾದಿ ಎಲ್ಲ ಬಂದಾವ. ಅಲ್ಲಿ ಅಹಹ ಅನ್ನುವ ಶಬ್ದವನ್ನ ಪರಮಾತ್ಮನ ಸಮನ್ವಯ ಮಾಡಿ ಹಗಲು ಅನ್ನುವ ಹೆಸರು ಪರಮಾತ್ಮನದ್ದೇ, ರಾತ್ರಿ ಅನ್ನುವ ಹೆಸರು ಭಗವಂತನದ್ದೇ. ಹಗಲು ರಾತ್ರಿಗಳು ಭಗವಂತನನ್ನೇ ಹೇಳ್ತದೆ, ಬೇರೆ ಏನು ಹೇಳೋದಿಲ್ಲ. ಈಗ ವಿಚಾರ ಮಾಡ್ರಿ, ಶಬ್ದ ಸಮನ್ವಯ ಮಾಡಿದ್ರು ಅಂತ ಇಟ್ಕೊಳ್ರಿ, ಸರಿನಾ? ಏನು ನೀವು ಹೇಳಿಕತ್ರಿ, ಶ್ರೀಮದಾಚಾರ್ಯ ಹೇಳಿಕತ್ತರ, ಒಪ್ಪಿಕೊಂಡ್ವಿ. ಏನಂತ? ಹಗಲು ಎನ್ನುವ ಅರ್ಥವನ್ನು ತಿಳಿಸುವ ಅಹಹ ಎಂಬ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಿದರು, ರಾತ್ರಿ ಎನ್ನುವಂತಹ ಕಾಲವಾಚಕವಾದ ಪದವನ್ನು ಸಮನ್ವಯ ಮಾಡಿದರು. ನಮಗೇನು ನಮಗೇನು ತತಃ ಕಿಂ? ನಮ್ಮ ಸಾಧನೆಗೆ ಏನು ಅನುಕೂಲ ಆಯಿತು? ಅದಕ್ಕ ಒಂದು ಸೂತ್ರ ಬರೀತಾರೆ ವೇದವ್ಯಾಸದೇವರು. ಏನಂತ ಬರೀತಾರ? ಆಧ್ಯಾನಾಯ ಪ್ರಯೋಜನಾಭಾವಾತ್. ಸೂತ್ರ ಎಷ್ಟು ಚಂದದ ಅಂತಂದ್ರೆ, ಆಧ್ಯಾನಾಯ ಪ್ರಯೋಜನಾಭಾವಾತ್ ಅಂದ್ರೆ ಯಾವುದೇ ಒಂದು ಗುಣವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದರೂ ಅದರ ಉದ್ದೇಶ ಧ್ಯಾನ ಮಾಡುವುದಕ್ಕಾಗಿ, ಕೇಳುವುದಕ್ಕಲ್ಲ. ಕೇವಲ ಶ್ರವಣ ಮಾಡಬೇಡ್ರಿ, ಕೇವಲ ಶ್ರವಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬರ್ಕೊಂಡಿಟ್ಕೊಳ್ರಿ. ಆಧ್ಯಾನಾಯ ಪ್ರಯೋಜನಾಭಾವಾತ್ ಅಂತ ಸೂತ್ರ. ಸರಿ ಆಯ್ತಾ? ಯಾವುದೇ ವಾಕ್ಯ, ಯಾವುದೇ ಶಬ್ದ, ಯಾವುದೇ ಅಕ್ಷರ ಭಗವಂತನಲ್ಲಿ ಅನುಸಂಧಾನ ಮಾಡಲ್ಪಟ್ರೆ, ಭಗವಂತನಲ್ಲಿ ಸಮನ್ವಯ ಮಾಡಲ್ಪಟ್ರೆ, ಆ ಶಬ್ದದಿಂದ ಹೇಳಲಾದ ಗುಣವನ್ನು ಭಗವಂತನಲ್ಲಿ ನೀವು ಚಿಂತನೆ ಮಾಡ್ರಿ. ಭಗವಂತನ ಸ್ಮರಣೆ ಬರ್ತಿರುವಾಗ ಆ ಗುಣಗಳ ಚಿಂತನೆ ಬರಲಿ ಅಂತನ್ನುವುದನ್ನ ಉದ್ದೇಶವಾಗಿ ಇಟ್ಟುಕೊಂಡಿದ್ದಾರೆ. ಅಂದ್ರೆ ಇಷ್ಟು ಸ್ಪಷ್ಟದ ವ್ಯಾಸವಾಣಿ ಅಂತಂದ್ರೆ ಆಧ್ಯಾನಾಯ ಪ್ರಯೋಜನ ಅಭಾವಾತ್. ಇದನ್ನು ಬಿಟ್ಟರೆ ನಮಗೆ ಇನ್ನೊಂದು ಪ್ರಯೋಜನ ಇಲ್ಲ. ಇನ್ನೊಂದು ಪ್ರಯೋಜನ ಇಲ್ಲ ಅಂದ್ರೆ, ಏನೋ ನಾವು ದೇವ್ರ ದೊಡ್ಡ ಸ್ಥಾನ ಪಡ್ಕೊಳ್ಳಿಕ್ಕೆ ಹೇಳಿಗತ್ತೀವಿ, ಅವ್ ಬಹಳ ದೊಡ್ಡವ ಇದ್ದಾನೆ, ಅದಕ್ಕೆ ನೀವೆಲ್ಲ, ಅದೆಲ್ಲ ಇಲ್ಲ. ನಮಗೆ ಉದ್ದೇಶ ಏನದ ಅಂತಂದ್ರೆ, ನಿಮ್ಮ ಸಾಧನೆ ಆಗಬೇಕಾಗಿದೆ. ನಿಮ್ಮ ಸಾಧನ ಆಗಬೇಕಾದ್ರೆ ನೀವು ಭಗವಂತನನ್ನ ಚಿಂತಿಸಬೇಕು, ಅವನಲ್ಲಿದ್ದ ಗುಣಗಳನ್ನ ಚಿಂತಿಸಬೇಕು, ದೋಷಗಳಿಲ್ಲದೆ ಇರುವ ಗುಣಗಳನ್ನು ಚಿಂತಿಸಬೇಕು. ದೋಷಾಭಾವದ ಜೊತೆಗೆ ಗುಣಗಳನ್ನು ಚಿಂತನೆ ಮಾಡಬೇಕು. ಅದಕ್ಕಾಗಿ ಒಂದೊಂದು ಪದಗಳು. ಈಗ ಬಂದಿರುವಂತಹ ಪದ ಏನು? ಅಹ ಮತ್ತು ರಾತ್ರಿ. ರಾತ್ರಿ ಅನ್ನೋ ಶಬ್ದಕ್ಕೆ ಸುಖಪ್ರದನಾಗಿದ್ದಾನೆ ಅಂತ ಅರ್ಥ. ಆಹ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಅಜ್ಞಾನದ ಸುಳಿಯಲ್ಲಿ ಸಿಲುಕಿಲ್ಲ ಅಂತ ಅರ್ಥ. ನೀನೆ ಬರ್ಸಿದ್ದೀನಿ ನೋಡ್ರಿ. ಹ ಅಂದ್ರೆ ಹೊಡೆತ, ಅಂದ್ರೆ ಹೊಡೆತಿಲ್ಲ. ಯಾವುದರಿಂದ ಹೊಡೆತಿಲ್ಲ ಅಂದ್ರೆ ಅಜ್ಞಾನದ ಹೊಡೆತಿಲ್ಲ.
ಅಂತ ಬರ್ಸಿದ್ದೆ, ನೀನು ಬರ್ಕೊಂಡಿದ್ದೀರಿ. ಅದನ್ನೇ ಇನ್ನೊಂದು ಶಬ್ದಾಂತರವನ್ನ ಮಾಡಿ ವಿಷಯಾಂತರ ಅಂದ್ರೆ ಮೋಜು ಮಾಡಿ ಬರೋ ಹಂಗೆ ಹೇಳೋದಾದ್ರೆ ಏನನ್ಬೇಕು ಅದಕ್ಕೆ, ಅಜ್ಞಾನದ ಸುಳಿಯಲ್ಲಿ ಸಿಲುಕಿಲ್ಲ ಭಗವಂತ ಅಂತ ಅರ್ಥ. ಆಹಾ ಅನ್ನೋದಕ್ಕೆ ಭಗವಂತನನ್ನು ನೀನ್ ಹೆಂಗ್ ಉಪಾಸನೆ ಮಾಡ್ಲಿಗತಿ, ಅಜ್ಞಾನವಿಲ್ಲದವನು ಅಂತ ಆಹಾ. ಇನ್ನ ರಾತ್ರಿ ಏನೋ ಶಬ್ದದಿಂದ ಭಗವಂತನ ಏನ್ ಚಿಂತನೆ ಮಾಡ್ಲಿಕತಿ ನೀನು ಅಂತಂದ್ರ ಸುಖಪ್ರದನಾಗಿದ್ದಾನೆ ಅಂತ ಚಿಂತನೆ ಮಾಡ್ತಾ ಇದ್ದಿ. ಅಲ್ರಿ ಆಚಾರ, ನೀವ್ ಹಿಂಗ ಎಲ್ಲಾ ಶಬ್ದ ಸಮನ್ವಯ ಮಾಡ್ತೀರಿ. ಈಗ ನೆಕ್ಸ್ಟ್ ಒಂದೆರಡು ಆದ್ಮೇಲೆ ಹೇಳ್ತೇನೆ ಬೇಕಾದ್ರೆ. ಈಗ ಈಗಾಗಲೇ ಬೇಕಾದಷ್ಟು ಮಾಡಿದ್ದೀವಿ. ಈಗ ನಿನ್ನೆ ದಿವಸ ಮಾಡಿದ್ದೀವಿ, ಈಗೂ ಮಾಡ್ಲಿಕತ್ತೀವಿ, ಇನ್ನು ಮುಂದಿನ ಪಾಠದಾಗೂ ಮಾಡ್ತೀವಿ. ನಮ್ದೊಂದು ಪ್ರಶ್ನೆ ಅದ ಅಂತ ಕೇಳಿದ್ರೆ, ಹೌದು ಹಿಂಗ ನೀವು ದಿವಸ 100 ಗುಣ ದಿವಸ 1000 ಗುಣ ಭಗವಂತನ ಹೇಳ್ಕೋತ ಹೋದ್ರ ಮತ್ತ ಆ ನಿಯಮಕ್ಕೆ ಬಾಧ ಆಗೋದಿಲ್ಲೇನು? ಯಾವ ನಿಯಮಕ್ಕ? ಮನುಷ್ಯ ಮಾತ್ರರು ಚತುರ್ಗುಣವನ್ನು ಉಪಾಸನೆ ಮಾಡಬೇಕು ಅನ್ನುವ ನಿಯಮಕ್ಕೆ ಬಾಧ ಆಗೋದಿಲ್ವೇ? ಸತ್ ಚಿತ್ ಆನಂದಾತ್ಮ ಅಂತ ತಿಳ್ಕೊಂಡು 4 ಗುಣಗಳನ್ನು ಉಪಾಸನೆ ಮಾಡ್ರಿ ಅಂತ ಹೇಳಿ ಕೈ ಕಟ್ಟಿ ಹಾಕಿ, ಈಗ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡೋ ಕಾಲಕ್ಕ ಅವ ಸುಖಪ್ರದನಾಗ್ಯಾನ, ಅವ ಅಜ್ಞಾನ ಹೊಡ್ತಿಲ್ಲ ಅವಂಗ, ಅವ ವಾಸ ಮಾಡ್ತಾನವ, ಅವ ಮತ್ತ ಅದು ಆಗ್ತಾನವ, ಹಿಂಗ ಎಲ್ಲಾ ಗುಣಗಳನ್ನು ಹೇಳ್ಕೊಂಡು ಹೋದ್ರೆ ಏನು ಅಂತಂದ್ರೆ, ಹೌದು ಸರ್ ನಾ ರೆಡಿ ಇದ್ದೀನಿ ಸರ್ ಆನ್ಸರ್ ಮಾಡ್ಲಿಕ್ಕೆ. ಅದಕ್ಕೆ ಸತ್ ಚಿತ್ ಆನಂದ ಆತ್ಮ ಎನ್ನುವಂತಹ 4 ಗುಣಗಳಿರುವಾಗ ಈ ನೀವು ಅಂತ ಉಪಾಸನೆ ಮಾಡ್ರಿ, ಮತ್ತೊಂದು ಉಪಾಸನೆ ಮಾಡ್ರಿ, ಎಲ್ಲ ಹೆಂಗ್ ಹೇಳೋದು ಇದನ್ನೆಲ್ಲ? ಎಷ್ಟು ಸಮಸ್ಯೆ ಆಗ್ತದಲ್ಲ ಅಂತ ಕೇಳಿದ್ರೆ ಅದಕ್ಕೆ ಸರಳವಾದ ಉತ್ತರ ಏನು ಅಂತಂದ್ರೆ, ನಮಗೆ ತಿಳಿಸುವಾಗ ಶ್ರೀಮದಾಚಾರ್ಯ ಹೆಂಗ ತಿಳಿಸ್ತಾರ ಅಂದ್ರೆ, ಈ 4 ಗುಣಗಳಲ್ಲೇ ಅವು ಅಂತರ್ಭಾವವಾಗುವಂತೆ ತಿಳಿಸ್ತಾರೆ. ಹೆಂಗ? ಉದಾಹರಣೆಗೆ ಸತ್ ಅಂದ್ರೆ ಏನು? ದೋಷ ದೂರ ಅಂತ ಅರ್ಥ. ಮತ್ತ ಅಹಹ ಅನ್ನೋ ಶಬ್ದಕ್ಕ ಅಜ್ಞಾನವಿಲ್ಲದವನು ಅಂತ ಅರ್ಥ, ದೋಷ ಇಲ್ಲದವನು ಅಂತ ಆಯ್ತಾ. ಹಂಗಾರ ಅಜ್ಞಾನವಿಲ್ಲ ಅಂತನ್ನುವ ಶಬ್ದದ ಅರ್ಥ, ಇದರ ಅರ್ಥ ಕೊಡುವಂತಹ ಅಹಹ ಎನ್ನುವುದು ಸತ್ ಎನ್ನುವ ಗುಣದ ಕೆಳಗೆ ಬರ್ತದೆ. ಆಯ್ತು. ಹೀಗೆ ಚಿತ ಅನ್ನುವುದರ ಕೆಳಗೆ ಭಗವಂತಗೆ ಏನ್ ಬರ್ತದ? ಅವ ಸರ್ವಜ್ಞ, ಅವ ಅಜ್ಞಾನರಹಿತ, ಅಲ್ಲಿ ಬರ್ತದೆ ಈಗ ಅದು ಗುಣ, ಅದು ಚಿತ್ ಅನ್ನೋದ್ರೊಳಗೆ. ಹಿಂಗ ಸತ್ ಚಿತ್ ಆನಂದ ಆತ್ಮ, ಈಗ ಸುಖಪ್ರದ ಅಂತ ಹೇಳಿಕತ್ತೀವಿ, ಆನಂದದಲ್ಲಿ ಬಂತದು. ಮತ್ತ ಸರ್ವೋತ್ತಮ ಸ್ವತಂತ್ರ ಅಂತ ಹೇಳ್ತೀವಿ, ಸ್ವಾಮಿ ಒಳಗ್ ಬಂತದು. ಹಿಂಗಾಗಿ ನಮಗೆ ಎಲ್ಲೂ ವ್ಯತ್ಯಾಸ ಆಗದೆ ಇದ್ದಂಗ ಶ್ರೀಮದಾಚಾರ್ಯರು ಸಚ್ಚಿದಾನಂದಾತ್ಮದಲ್ಲಿ ಏನೇ ಎಲ್ಲಾ ಗುಣಗಳ ಸಮನ್ವಯವಾಗುವಂತೆ ತೋರಿಸಿಕೊಡ್ತಾರ. ಆದ್ದರಿಂದಲೇನೆ ನೀವು ಶಾಸ್ತ್ರಾಧ್ಯಯನ ಮಾಡ್ತಿದ್ರಿ ಅಂತಂದ್ರೆ, ಗ್ರಂಥಗಳನ್ನ ಸರ್ವಮೂಲ ಗ್ರಂಥಗಳನ್ನ ಚಂದಾಗಿ ಓದಿದ್ರಿ ಅಂದ್ರೆ ನಿಮಗಾಗುವ ಲಾಭ ಏನು ಅಂದ್ರೆ, ನೀವು ಯಾವ ಭಗವಂತನ ಗುಣಗಳನ್ನು ಉಪಾಸನೆ ಮಾಡಬೇಕಾಗ್ಯದಲ್ಲ, ಸಚ್ಚಿದಾನಂದ ಆತ್ಮ ಅಂತ ತಿಳ್ಕೊಂಡು ಹೇಳಿ, ಅದನ್ನ ನಿಮಗೆ ಗೊತ್ತೇ ಇಲ್ಲದೆ ಇದ್ದಂತೆ ಶ್ರೀಮದಾಚಾರ್ಯರು ಅನವರತವಾಗಿ ನಿಮ್ ಕಡೆಯಿಂದ ಸಾಧನೆಯನ್ನ ಮಾಡಿಸಿ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಅನ್ನುವ ಅಂಶವನ್ನ ತರಿಸಿ ತೋರಿಸ್ತಾರೆ. ಗೊತ್ತಿಲ್ಲ ಅಷ್ಟೇ ನಮಗೆ. ಶ್ರೀಮದಾಚಾರ್ಯ ಮಾಡಿದ ಮಹದುಪಕಾರ ನಮಗೇನು ಕಲ್ಪನೆ ಇಲ್ಲ ಅಷ್ಟೆ. ಉಪಾಸನ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಧ್ಯಾನ ಮಾಡುವುದು ಅಂತ ಅರ್ಥ, ಇನ್ನೊಂದು ಶಾಸ್ತ್ರಾಭ್ಯಾಸ ಮಾಡುವುದು ಅಂತ ಅರ್ಥ. ಎರಡನ್ನೂ ಉಪಾಸನಾ ಶಬ್ದದಿಂದ ಕರಿತಾ ಇದ್ದಾರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ. ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಒಂದರ್ಥ ಧ್ಯಾನ, ಇನ್ನೊಂದರ್ಥ ಶಾಸ್ತ್ರಾಧ್ಯಯನ, ಇವೆರಡಕ್ಕೂ ಉಪಾಸನ ಅಂತೆ ಕರೀತಾರೆ. ಇನ್ಮೇಲೆ ಗಟ್ಟಿ ಹಿಡ್ಕೊಂಡ್ಬಿಡ್ರಿ. ಉಪಾಸನಾ ಅಂತಂದ್ರೇನು? ಪಾಠ ಪ್ರವಚನಗಳು. ಇನ್ಮೇಲೆ ಉಪಾಸನಾ ಅಂದ್ರೇನು? ದೇವ ಪೂಜಾದಿಗಳು. ಇನ್ಮೇಲೆ ಉಪಾಸನಾ ಅಂತಂದ್ರೇನು? ಕಣ್ಣು ಮುಚ್ಚಿಕೊಂಡು ಭಗವಂತನ ಗುಣಗಳನ್ನ ಸ್ಮರಣೆ ಮಾಡಿಕೊಳ್ಳುವುದು. ಬಹಳ ಹೊತ್ತು ಸ್ಮರಣೆ ಮಾಡಿದ್ರೆ ಧ್ಯಾನ ಆಗ್ತದೆ, ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಮಾಡಿದ್ರೆ ಸ್ಮರಣೆ ಆಗ್ತದೆ. ನಿಮಗ ಇದೊಂದು ಅಭ್ಯಾಸ ಇಲ್ಲ ಅಂದ್ರೆ, ನಿಮಗೆ ಏನ್ ಅಭ್ಯಾಸ ಇಲ್ಲ ಅಂತಂದ್ರೆ ಧ್ಯಾನ ಮಾಡೋ ಪದ್ಧತಿ ಬಂದಿಲ್ಲ ನಮ್ಮಲ್ಲಿ. ಉಳಿದೆಲ್ಲ ಬೇಕಾಷ್ಟು ಹರಟಿ ಹೊಡಿತೀವಿ, ಧ್ಯಾನ ಮಾಡೋ ಪದ್ಧತಿ ಬಂದಿಲ್ಲ ಅಷ್ಟ ನಮಗ. ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇನ್ ಮುಂದೆ ಎಲ್ಲರೂ ನಮ್ಮ ಜೊತೆಗೆ ಬಂದ್ರೆ ಅಂದ್ರೆ 1 ತಾಸು ಹಿಡಿದು ಕೂಡಿಸ್ತೀನಿ, ಇನ್ನೊಮ್ಮೆ ನನ್ನ ಜೊತೆ ಬರುದಿಲ್ಲ ನೀವು ಅಷ್ಟೇ ಕೆಲಸ ಮಾಡಿಸೋಣ ಅಂತ. ಉದ್ದೇಶ ಏನು ಶಾಸ್ತ್ರದ್ದು? ಗುಣಗಳನ್ನ ಹೇಳುವುದಕ್ಕೆ ಗುಣಚಿಂತನೆ ಮಾಡುವುದೇ ಉದ್ದೇಶ ಹೊರತಾಗಿ ಕೇವಲ ಶ್ರವಣದ ಉದ್ದೇಶ ಅಲ್ಲ. ಅಂದಮೇಲೆ ಅಹಹ ಅನ್ನುವ ಶಬ್ದದಿಂದ ಅಜ್ಞಾನದ ಸಂಪರ್ಕವಿಲ್ಲದವನು ಅಂತ ಸತ್ ಪದದ ಅರ್ಥ ಆದರೆ, ಸಚ್ಚಿದಾನಂದ ಆತ್ಮದಲ್ಲಿ ರಾತ್ರಿ ಶಬ್ದದ ಅರ್ಥ ಸುಖಪ್ರದನಾಗಿದ್ದಾನೆ. ನೋಡ್ರಿ, ಎರಡೂ ಕೂಡಿಸ್ರಿ. ಹಗಲು ರಾತ್ರಿ ಏನ್ ಹಂಗಂದ್ರೆ, ಹಗಲು ರಾತ್ರಿ ಅಂತಂದ್ರೆ ಬಹಳ ಮಜಾ ಬಂತು. ಈಗ ಏನ್ ಮಜಾ ಬಂತು ಅಂದ್ರೆ, ಹಗಲು ರಾತ್ರಿ ಅಂತಂದ್ರೆ ಇದನ್ನ ನಾವು ದೇವರಲ್ಲಿ ಸಮನ್ವಯ ಮಾಡಿದ್ರೆ, ಸ್ವತಃ ಅಜ್ಞಾನವೆಂಬ ದೋಷ ರಹಿತನಾದ ಭಗವಂತ, ನಾವು ಹಂಗ ಅವನನ್ನ
ಉಪಾಸನೆ ಧ್ಯಾನ ಮಾಡಿದ್ದಕ್ಕೆ ನಮಗೆ ಸುಖವನ್ನು ನೀಡ್ತಾನೆ ಅಂತ ಸಾಲ ಆಗ್ತದೆ. ಈಗ ಪೂರ್ಣ ಒಂದ್ ಲೈನ್ ಆಯ್ತದೆ. ಹೌದಿಲ್ಲ ಪ್ರಭಾಕರ್? ಒಂದ್ ಲೈನ್ ಆಯ್ತೋ ಇಲ್ಲ ಪೂರ್ಣ ಒಂದ್ ಲೈನ್ ಆಯ್ತು. ಅಂದ್ರೆ ದೇವರಲ್ಲಿ ಅಜ್ಞಾನವಿಲ್ಲ ಅಂತ ನೀವು ಚಿಂತಿಸಿದರೆ ಅದು ನಿಮಗೆ ಸುಖವನ್ನೇ ತಂದು ಕೊಡುತ್ತದೆ. ಹಗಲು ರಾತ್ರಿ ಸರಿ. ಈಗ ಹಗಲು ರಾತ್ರಿ ಎನ್ನುವಾಗ ಮತ್ತೊಂದು ಸಮಸ್ಯೆ ಬಂತು. ಬರೇ ಅವ ಅಹಹ ಅಂತನ್ನೋ ಶಬ್ದದಿಂದ ಕರೆಸಿಕೊಳ್ತಾನ, ಅದು ಕಾಲವಾಚಕ ಪದ. ಅದು ಕಾಲವಾಚಕ ಪದ ಅಂತಂದ್ರೆ ಹೌದಿಲ್ರಿ ಪಾಂಡಂಗಾಚಾರ್ಯ? ಹಗಲು ಅಂತ ಅನ್ನೋದು ಕಾಲವಾಚಕ ಹೌದಿಲ್ಲ, ರಾತ್ರಿ ಎಂಬುದು ಕಾಲವಾಚಕ ಹೌದಿಲ್ಲ. ಅದೇನು ಮಣ್ಣು ಅನ್ನೋ ಹಂಗ ದ್ರವ್ಯವಾಚಕ ಅಲ್ಲ, ರೂಪ ಅನ್ನೋಂಗ ಗುಣವಾಚಕ ಅಲ್ಲ, ಅದು ಕಾಲವಾಚಕ. ಅದು ನಡೆಯುತ್ತಾನೆ ಅನ್ನೋಂಗ ಕ್ರಿಯಾವಾಚಕ ಅಲ್ಲ, ನಡೆಯುವುದು ಕ್ರಿಯಾವಾಚಕ, ಮಣ್ಣು ದ್ರವ್ಯವಾಚಕ, ರೂಪ ಗುಣವಾಚಕ, ಹಗಲು ಎಂಬುದು ಕಾಲವಾಚಕ. ಹಾಗಿದ್ರೆ ಕಾಲವಾಚಕವಾದ ಶಬ್ದದಿಂದ ಭಗವಂತ ಕರೆಸಿಕೊಳ್ಳುವುದಾದ್ರೆ ಆ ಕಾಲದಲ್ಲಿ ಇರಬೇಕಲ್ಲ ಅವನು. ಆ ಕಾಲದಲ್ಲಿ ಇರಬೇಕಾಗಿದ್ರೆ ಆ ಕಾಲದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನೂ ನಿಯಂತ್ರಿಸುವನು ಅವನಾಗಬೇಕಲ್ಲ. ಹಾಗಿದ್ರೆ ಅಹಹ ಅಜ್ಞಾನರಹಿತನಾಗಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾವೇನು ಹಗಲು ಅಂತ ಕರಿತೇವೋ ಆ ಹಗಲಿನ ಕಾಲದಲ್ಲಿ ಇದ್ದುಕೊಂಡು ಇಡೀ 14 ಲೋಕಗಳಲ್ಲಿ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿ ಯಾರಿಗೆ ಪುಣ್ಯ ಯಾರಿಗೆ ಪಾಪ, ಯಾರಿಗೆ ಮಹತ್ ಪುಣ್ಯ ಯಾರಿಗೆ ಮಹತ್ ಪಾಪ ಎಲ್ಲವನ್ನ ಪ್ರದಾನ ಮಾಡ್ತಾನೆ. ಆದ್ರಿಂದ ದೇವರಿಗೆ ಅಹಹ ಅಂತ ಕರಿಬೇಕು. ರಾತ್ರಿ ಎಲ್ಲ ಸುಸ್ತಾಗಿ ಬಿದ್ಬಿಟ್ಟಿರ್ತಾವ, ಹತ್ಕೊಂಡು ಬಿದ್ದಿರ್ತಾವ, ಎಲ್ಲ ಹೊತ್ಕೊಂಡು ಬಿದ್ದಿರ್ತಾವ, ನಮ್ಮಿಂದ ಹಿಡ್ಕೊಂಡು ಎಲ್ಲಾರು ಏನ್ರಿ. ಅದಕ್ಕೆ ರಾತ್ರಿ ಎಲ್ಲ ಮಲಗಿರ್ತ. ಮತ್ತು ಚಂದ್ರೋದಯವಾಗಿ ಚಂದ್ರಾಸ್ತ ಆಗುವವರೆಗೂ ಕೂಡ ಅಂದ್ರೆ ಏನೊಂದು ರಾತ್ರಿ ಕಾಲ ಅಂತಿದೆಯೋ ಅಲ್ಲಿ ಸುಖಪ್ರದನಾಗಿದ್ದಾನೆ ಅಂತಂದ್ರೆ ಜಗತ್ತಿನ ಎಷ್ಟು ಜೀವರಾಶಿಗಳಿಗೆ ಸುಖ ಕೊಡ್ಬೇಕವ, ಎಷ್ಟು ಜೀವರಾಶಿಗಳಿಗೆ ಸುಖ ಕೊಡ್ಬೇಕು ಹೇಳೋಣ ಅಂತ. ಸಮುದ್ರದ ಮುಂದೆ ಹೋಗಿ ನಿಂತ್ಕೊಂಡಿವಿ ಅಂತ ಇಟ್ಕೊಳ್ರಿ. ಇಫ್ ಸಮುದ್ರದ ನೀರು ಉಪ್ಪಿರ್ಲಿಲ್ಲ ಅಂತ ಇಟ್ಕೊಂಡು ಮಾತಾಡೋಣ ಅಂತ. ಆಗ ನಮ್ಮ ಊರಾಗ ನೀರಿನ ಕೊರತೆ ಅದ ಅಂತ ಯಾರು ಹೇಳ್ತಿದ್ರ ಸಮುದ್ರದ ಮುಂದೆ ಇದ್ದವರು ಎಲ್ಲಾರು ಒಂದೊಂದು ಪೈಪ್ ಹಾಕೊಂಡು ಬಡ 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 ಹಾಕೊಂಡು, ಯಾಕಂದ್ರೆ ಬೇಕಾಡ್ ಸಮುದ್ರದ ನೀರದ, ಎಂದೂ ನೀರಿನ ಕೊರತೆ ಇಲ್ಲ. ಆದರೆ ಭಗವಂತ ರಾತ್ರಿಯಲ್ಲಿ ಇಷ್ಟು ಜನರಿಗೆ ಸುಖವನ್ನ ಕೊಡ್ತಾನ ಅಂದ್ರೆ ಅವ ಆನಂದ ಸಾಗರ ಇಲ್ಲದೆ ಇದ್ರೆ ಅವ ಕೊಡ್ತಿದ್ದ ಹೆಂಗ? ಅವ ಆನಂದ ಸಾಗರ ಇಲ್ದಿದ್ರೆ ಕೊಡ್ತಿದ್ನ ಹೆಂಗಪ್ಪ ಅವ? ಹಂಗಾಗ ರಾತ್ರಿ ಅನ್ನೋ ಶಬ್ದದಿಂದ ಭಗವಂತನ ಆನಂದ ಸಾಗರದ ಕಲ್ಪನೆ ಬರಬೇಕು. ಅಹಹ ಅನ್ನುವುದರಿಂದಾಗಿ ಆ ಕಾಲದಲ್ಲಿ ಆಗುವಂತಹ ಎಲ್ಲಾ ಚಟುವಟಿಕೆಗಳನ್ನು ನಮ್ಮಿಂದ ನಿಯಂತ್ರಣ ನಮ್ಮಿಂದ ಮಾಡಿಸ್ತಾನ ಅನ್ನುವಂತಹ ವಿಚಾರ ಬರಬೇಕು. ಇದಾಯ್ತು. ಈಗ ಮುಂದೆ ಬರ್ರಿ, ರಾತ್ರಿ ಆದ್ಮೇಲೆ ಮುಂದೆ ಹೋಗೋಣ ಅಂತ. ಹಾಲಿನ ಸಾಗರ, ಮೊಸರಿನ ಸಾಗರ ಎಲ್ಲಾ ಕಡೆಯಿಂದ ಪೈಪ್ ಹಾಕೋತಾರೆ, ಬಿಡುದಿಲ್ಲ ಗೊತ್ತು. ಈಗ ಇಷ್ಟು ದಿವಸ ನೀರಿನ ಪೈಪ್ ಬಂದಿತ್ರಿ, ಆಮೇಲೆ ಗ್ಯಾಸಿನ ಪೈಪ್ ಬಂದದ. ಈಗ ನೀರು ಗ್ಯಾಸ್ ಮುಗಿದ ಮೇಲೆ ಇನ್ನು ಹಾಲು ಮೊಸರಿನ ಪೈಪು ಬರ್ತಾವ, ಸರಳ ಬರ್ತಾವ. ATM ಬಂದಾವ ಹಾಲು ಮೊಸರಿನ ಅಂದ್ಮೇಲೆ ಅದು ಬರ್ತಾವ. ಆಲ್ ಟೈಮ್ ಮಿಲ್ಕ್ ಬಂದದ, ATM. ಆಲ್ ಟೈಮ್ ಮಿಲ್ಕ್ ಬಂದದ, ATC ಬರ್ತದ, ಆಲ್ ಟೈಮ್ ಕರ್ಡ್ ಬರ್ತದ. ಇದಂಗ ಬಂದ್ಬಿಡ್ತ ಅಷ್ಟ ಕೆಲಸ. ಮುಂದ ರಾತ್ರಿ ಸ ದಿಶತೀತಿ ದಿಶ ಸ್ಮೃತಃ, ದೇವರಿಗೆ ದಿಶಃ ಅಂತ ಹೆಸರು. ಯಾಕ ದಿಶತಿ? ದಿಶತಿ ಅಂದ್ರೆ ಕೊಡುತ್ತಾನೆ, ಆದೇಶ ಮಾಡುತ್ತಾನೆ ಅಂತ ಅರ್ಥ. ಇನ್ನ ಅವಾಂತರಂ ದಿಶೇದ್ಯಸ್ಮಾತ್, ಪ್ರಧಾನ ಆಜ್ಞೆ ಅಲ್ಲದೆ ಅವಾಂತರವಾದ ಆದೇಶಗಳನ್ನು ಕೊಡ್ತಾನಾದ್ರಿಂದ ಅವನಿಗೆ ಅವಾಂತರ ದಿಕ್ ಅಂತ ಕರೀತಾರ. ಹೆಂಗೂ ಅರ್ಥವನ್ನ ಹೇಳ್ಯಾರ, ಸರಿನಾ? ನೋಡ್ರಿ ಮುಂದ ವೇದೇಶ ತೀರ್ಥ ಹೆಂಗ್ ಬರೀತಾರ ಅಂದ್ರೆ, ದಿಕ್ಕು ಅವಾಂತರ ದಿಕ್ಕು ಅನ್ನುವ ಶಬ್ದ ಇದೆಯಲ್ಲ, ದಿಶಃ ಅವಾಂತರ ದಿಶಃ ಅಂತ. ಅದಕ್ಕ ಕೊಡ್ತಾನ ಅಂತ. ಏನ್ ಕೊಡ್ತಾನ ಅಂದ್ರೆ ದಿಶತಿ ಅನ್ನೋ ಶಬ್ದಕ್ಕ ಪರತತ್ವವೆನಿಸಿದ ಭಗವಂತನ ಜ್ಞಾನವನ್ನು ಕೊಡ್ತಾನ. ಅವಾಂತರ ದಿಶಃ ಅನ್ನೋ ಶಬ್ದಕ್ಕ ಅಪರತತ್ವವನ್ನ ಅವ ನಮಗೆ ಉಪದೇಶ ಮಾಡಿಕೊಡ್ತಾನ. ಆದ್ದರಿಂದ ದೇವರಿಗೆ ದಿಶಃ ಅಂತ ಹೆಸರು ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ ಹೋತಾ? ಇನ್ನ ಮುಂದೆ ನೋಡ್ರಿ ಏನಂತಾರ, ಗೊತ್ತಾಯ್ತಿಲ್ಲ ಅಂತ ಹೇಳಿ. ದಿಶಾ ಮೂಲಕ ಸ್ವಲ್ಪ ಬೇಕಾಗಿಲ್ಲ, ಬೇಡ, ಏನ್ ಬೇಕಾಗಿಲ್ಲ. ಶಾಸ್ತ್ರದ ಮೂಲಕವಾಗಿ ಪರತತ್ವನಾದ ಭಗವಂತನನ್ನು ಅಪರತತ್ವವಾದ ಜಗತ್ತನ್ನು ಕೊಡ್ತಾನ. ಅದರಿಂದ ದಿಕ್ಕು ವಿದಿಕ್ಕು ಅಂತ ಕರೀತಾರೆ. ಇಷ್ಟೇ ವಿಷಯ ತಿಳ್ಕೊಳ್ಳೋದು. ನೆಕ್ಸ್ಟ್ ವಚನಾತ್ ವಾಕ್. ದೇವರು ಇಷ್ಟು ಮಾತಾಡ್ತಾನಲ್ಲ, ಅವ ಮಾತಾಡ್ತಾ ಈಗ ನಾವು ಕರಿತಿರ್ತೀವಿ ನೋಡಿ, ಚಾಷ್ಟೆ ಮಾಡ್ತಿರ್ತೀವಿ ನೋಡ್ರಿ, ಹೆಣ್ಮಕ್ಳು ಇಷ್ಟು ಮಾತಾಡ್ತಾರ ಅಂದ್ರೆ ಅವ್ರ ಹೆಸರು ಮುಂದೆ ಬಾಯಿ ಅಂತ ಹಚ್ಚಿಬಿಟ್ಟಿರ್ತಾರ ಅಂತ ಅನ್ನಂಗಿಲ್ಲ ಹೇಳ್ರಿ. ರಾಧಾಬಾಯಿ, ಶಾಂತಾಬಾಯಿ, ರಾಧಾಬಾಯಿ, ರಮಾಬಾಯಿ, ಲಕ್ಕುಂಬಾಯಿ, ಈ ಬಾಯಿ ಯಾಕೆ ಬಂತು? ಆ ಬಾಯಿ ಸಂಬಂಧ ಇಲ್ಲ ಕರೆ. ಇಷ್ಟು ಮಾತಾಡಿ ಅವರ ದೇಹದಲ್ಲಿ, ಅವರ ಮುಖದಲ್ಲಿ ಕಣ್ಣು ಕಿವಿಗಳು ಇದೆಯೋ ಇಲ್ವೋ ಅನ್ನೋ ಹಂಗ, ದೇಹ ತುಂಬ ಬಾಯಿನೇ ಇದೆಯೋ ಅನ್ನೋ ಹಂಗ, ಅದಕ್ಕೆ ಬಾಯಿ ತನಿಗೆ ಬಾಯಿ ಯಾಕ? ವಚನಾತ್ ವಾಕ್. ಅವನು ಮಾತಾಡ್ತಾನೆ. ಇಷ್ಟು ಮಾತಾಡ್ತಾನೆ ಅಂದ್ರೆ ಅವನಿಗೆ ಮಾತನಾಡುವನು ಅನ್ನೋದಲ್ವೇ ಇಲ್ಲ, ಅವನೇ ಮಾತು ಅಂತ ಕಲಿಕ್ ಶುರು ಮಾಡಿಬಿಟ್ಟಿದ್ದು ನಾವೀಗ.
ದೇವರನ್ನ. ಅದಕ್ಕೆ ವಚನಾತ್ ವಾಕ್. ಅದಾದ್ಮೇಲೆ ಪ್ರಾಣಸ್ತು ಅನನಾಥ್. ಪ್ರಾಣ ಇದ್ದಾನಲ್ಲ ಪರಮಾತ್ಮನಿಗೆ ಪ್ರಾಣ ಅಂತ ಹೆಸರು. ಯಾಕಂದ್ರೆ ಚೇಷ್ಟೆ ಎಲ್ಲರಿಂದ ಕೆಲಸಗಳನ್ನ ಮಾಡಿಸ್ತಾನ ಪ್ರಾಣಾತ್. ಅನನಾಥ್. ಚಕ್ಷುಹು ಉಚ್ಚತೆ ದರ್ಶನಾಥ್. ನೋಡ್ತಿರ್ತಾನ. ಎಷ್ಟು ನೋಡ್ತಾನ ಅಂದ್ರೆ ಕಣ್ಣಿರೋಷ್ಟು ನೋಡೋದಲ್ಲ, ಕಣ್ಣೇ ಆಗಿ ನೋಡ್ತಾನ ಪರಮಾತ್ಮ. ಅಷ್ಟು ನೋಡುವಿಕೆ ಅವನು. ವಿಚಾರ ಮಾಡಿ ಭಾರಿ ಆಶ್ಚರ್ಯ. ನಾವೆಲ್ಲ ಕಣ್ಣಿನಿಂದ ನೋಡ್ತೇವೆ, ಅವನೇ ನೋಡ್ತಾನೆ ಇಲ್ಲಿ. ತಿಳಿದಿಗತ್ತದಲ್ಲ, ಅರ್ಥ ಆಗಿದೆ. ಸರಿ, ಮುಂದೆ. ಆಮೇಲೆ ಶ್ರವಣಾತ್ ಶ್ರೋತ್ರಂ. ಕೇಳಿಸ್ಕೋತಾನಾದ್ರಿಂದ ದೇವರಿಗೆ ಕಿವಿ ಅಂತ ಹೆಸರು. ನಾವು ಕಿವಿಯಿಂದ ಕೇಳಿಸ್ಕೋತೀವಿ, ಇಲ್ಲಿ ದೇವರೇ ಕೇಳಿಸ್ಕೋತಾನಾದ್ರಿಂದ ಅವ ಶ್ರೋತ್ರಂ. ಜಿಹ್ವಾ ವೈ ಹೋಮತ ಸ್ಮೃತಃ. ದೇವರಿಗೆ ಜಿಹ್ವಾ ಅಂತ ಕರೀತಾರೆ, ಯಾಕಂದ್ರೆ ಹೋಮಿಸಲ್ಪಡ್ತಾನ ಅದರಿಂದಾಗಿ. ಉಪಸ್ಥಿತೇರುಪಸ್ಥ ಸಹ. ಹತ್ರ ಇದ್ದಾನಾದ್ರಿಂದ ಉಪಸ್ಥ ಅಂತ ಕರೀತಾರೆ. ಉಪಮಂತ್ರಕ ದೇವ ಸಹ. ಅವ ಹತ್ರದಲ್ಲಿದ್ದು ಮಂತ್ರಕೃತ್ ವಿಚಾರವನ್ನ ಮಾಡುವಂಥವನಾಗಿದ್ದಾನಾದ್ರಿಂದಲೂ ಹೇಳಬೇಕು. ಯೋನಿಹಿ ಯುನಕ್ತಿಹಿ ಯಸ್ಮಾತ್. ಯೋನಿ ಯೋನಿ ಅಂತ ಭಗವಂತನಿಗೆ ಹೆಸರು. ಯಾಕಂದ್ರೆ ಎಲ್ಲವನ್ನ ಜೋಡಿಸ್ತಾನಾದ್ರಿಂದ ಯೋನಿ ಅಂತ ಹೆಸರು. ಇನ್ನ ಸಹ ಸರ್ವಾಂತಕೃಚ್ಚ ನಂದನ. ಅವನು ಎಲ್ಲರನ್ನೂ ಒಳಗೆ ಹಾಕ್ತಾನೆ ಮತ್ತು ಆನಂದವನ್ನ ಪಡಿಸ್ತಾನಾದ್ರಿಂದ ನಂದನ. ಅಸೌಲೋಕ ಪ್ರಕಾಶತ್ವಾತ್. ಭಗವಂತನಿಗೆ ಅಸೌಲೋಕ ಅಂತ ಹೆಸರದ ಯಾಕ? ಪ್ರಕಾಶಕನಾದದ್ರಿಂದ. ಪ್ರಾಣಸ್ಥತ್ವಾಚ್ಚ ಕೇಶವ. ಮತ್ತ ಪ್ರಾಣನಲ್ಲಿ ಇದ್ದಾನ ಭಗವಂತ ಅಂತ. ಮತ್ತ ಪರ್ಜನ್ಯ ಬಂದ್ ನೋಡ್ರಿ. ಪರ್ಜನ್ಯೋ ಜನಕೋ ಯಸ್ಮಾತ್ ಪೃಥಿವೀ ಪ್ರತಿತತ್ವತಃ. ಪರ್ಜನ್ಯ ಎಂಬ ಶಬ್ದಕ್ಕೆ ಜನಕ ಅಂತ ಅರ್ಥ. ನೀನೆ ಬರ್ಸಿದ್ದೀನಿ, ಪರಂ ಜನಯತಿ ಇತಿ ಪರ್ಜನ್ಯ ಅಂತ. ಯಸ್ಮಾತ್ ಪೃಥಿವೀ ಪ್ರಥಿತತ್ವತಃ. ದೇವರಿಗೆ ಪೃಥಿವೀ ಅಂತ ಸ್ತ್ರೀಲಿಂಗದ ಹೆಸರು. ಪ್ರಥಿತನಾದದ್ರಿಂದ. ಪುರುಷ ಪುರು ಯಸ್ಮಾತ್. ಪುರುಷ ಅಂತ ಹೆಸರು ಯಾಕ? ಪೂರ್ಣನಾದದ್ರಿಂದ. ಸ ಯೋಷ ಜೋಷೋ ಯಥೋಖಿಲೈಹಿ. ದೇವರಿಗೆ ಯೋಷ ಹೆಣ್ಣು ಅಂತ ಕರೀತಾರೆ. ಯಾಕಂದ್ರೆ ಎಲ್ಲರಿಂದಲೂ ಪ್ರೀತಿಸಲ್ಪಡ್ತಾನಾದ್ರಿಂದ ದೇವರಿಗೆ ಜೋಷ ಎಂದು ಹೆಸರು. ಇತಿ ಸಾಮ ಸಂಹಿತಾಯಾಮ್. ಮುಗಿತು. ಇವೆಲ್ಲ ಶಬ್ದಗಳನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ ಆಚಾರ್ಯರು. ಪ್ರಥಿತತ್ವತಃ. ಅದು ಪೃಥ್ವಿ. ಪ್ರಥಿತ ಅಂದ್ರೆ ಪ್ರಸಿದ್ಧ ಅಂತ ಅರ್ಥ. ಸರಿನಾ? ನೋಡ್ರಿ, ಪ್ರಥಿತತ್ವತಃ ಅಂದ್ರೆ ಪ್ರಸಿದ್ಧನಾದದ್ದರಿಂದ ಅಂತ ಅರ್ಥ ಮಾಡ್ಕೋ, ಬೇರೆ ಏನೂ ಇಲ್ಲ ಇನ್ನ. ಓಕೆ. ಅಂತೂ ಎಷ್ಟು ಶಬ್ದಗಳು, ಎಷ್ಟು ವಿಷಯಗಳು ನೋಡ್ರಿ. ಒಂದ್ ಸಣ್ಣ ಪ್ರಕರಣ. ಏನ್ ಪ್ರಕರಣ ಅಂದ್ರೆ ಜೀವಹೋಮ ಪ್ರಕರಣ. ತತ್ವಾಭಿಮಾನಿ ದೇವತೆಗಳು ಈ ಜೀವನನ್ನ ಅವನ ಸತ್ಕರ್ಮಾನುಷ್ಠಾನ ಮಾಡಿದ್ದಿದ್ರೆ ಸ್ವರ್ಗಕ್ಕೆ ಹೋಗಿದ್ದಿದ್ರೆ ಅಂತ. ನಿನ್ನೆ ಇದೇ ಸಮಯದಲ್ಲಿ ಪ್ರಾತಃ ಕಾಲದ ಪಾಠದಲ್ಲಿ ಯಾರೊಬ್ರು ಕೇಳಿದ್ರು, ಅಲ್ರಿ ಎಲ್ಲಾರು ಪುಣ್ಯ ಮಾಡಿರ್ತಾರೇನೋ, ಪಾಪ ಮಾಡಿದವರು ಇರ್ತಾರ, ಅವ್ರು ಹೆಂಗ ಅಂತ ಒಬ್ರು ಪ್ರಶ್ನೆ ಕೇಳಿದ್ರು. ನಾನು ಅದಕ್ಕೆ 2 ಉತ್ತರ ಕೊಟ್ಟಿದ್ದೆ. ಮಾಡಿರಬಹುದು ಅಂತನೋ ಒಂದು ಉತ್ತರ ಕೊಟ್ಟಿದ್ದೆ. ಎರಡನೇದ್ದೇನ್ ಕೊಟ್ಟಿದ್ದೆ ಅಂತಂದ್ರೆ, ಇದು ಸಜ್ಜೀವಿಗಳಿಗೆ ಸಂಬಂಧಪಟ್ಟದ್ದು, ಶಾಸ್ತ್ರ ದುರ್ಜೀವಿಗಳಿಗಲ್ಲ ಅಂತ ಹೇಳಿದ್ದೆ. ಪ್ರಾಯಶಃ ಇದರಿಂದ ನರಕಕ್ಕೆ ಹೋದವ್ರದ್ದು ಏನ್ ಕಥೆ ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯ ಸ್ಪಷ್ಟ ಹೇಳುತ್ತಾರೆ, ನರಕಕ್ಕೆ ಹೋದವರು ಕೂಡ ಕೆಳಗೆ ಬರಲೇಬೇಕು. ಅವರು ಮನುಷ್ಯ ಯೋನಿಯಲ್ಲಿ ಬರುವುದಿಲ್ಲ. ಹಂದಿ ಕತ್ತಿ ನಾಯಿಗಳಾಗಿ ಪಶು ಪಕ್ಷಿಗಳಾಗಿ ಹುಡ್ತಾರ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ವಾಕ್ಯ ಇದೆ, ಭಾಷ್ಯದಲ್ಲಿ ವಾಕ್ಯ ಇದೆ, ಓದ್ ಹೇಳ್ತೀನಿ. ಅವರನ್ನ ಹಿಂಗ್ ಹೋಮಿಸ್ತಾರ ಅಂತೇನ್ ವಾಕ್ಯ ಇಲ್ಲ, ನೆನಪಿಟ್ಟುಕೊಳ್ರಿ. ಅವರನ್ನ ಹಿಂಗ್ ಹೋಮಿಸಿ ಕರ್ಕೊಂಡ್ಬರ್ತಾರ ದೇವತೆಗಳು ಅಂತಿಲ್ಲ. ಅವರ ನರಕದಿಂದ ನೇರವಾಗಿ ತೆಳಗ್ ಬಿಸಾಡ್ತಾರ. ಅದು ತೆಳಗ ಪ್ರಾಯಶಃ ಎಲ್ಲೋ ಧಾನ್ಯದೊಳಗೆ ಬೀಳ್ತದ. ಅದು ಧಾನ್ಯದೊಳಗೆ ಬಿದ್ಮೇಲೆ ಅದು ಯಥಾ ಪ್ರಕಾರ ಗಂಡು ಪ್ರಾಣಿ ಹೆಣ್ಣು ಪ್ರಾಣಿಯೊಳಗೆ ಬಂದು ಬರ್ತದೆ. ಇಷ್ಟ ಅನಿಸ್ತದೆ ನನಗೆ ನೋಡಿದರೆ. ಆದ್ರೆ ಇದು ಮಾತ್ರ ಸ್ವರ್ಗದಿಂದ ಬರುವಂಥವರಿಗೆ ವ್ಯವಸ್ಥೆಯನ್ನು ತಿಳಿಸಿಕೊಡುವಂತಹದ್ದಾಗಿದೆ. ಅಂದಮೇಲೆ ನರಕದಿಂದಲೂ ಡೈರೆಕ್ಟ್ ಆಗಿ ಹುಟ್ಟಿದವರಿದ್ದಾರೆ, ಸ್ವರ್ಗದಿಂದಲೂ ಬರುವಂಥವ್ರು ಇದ್ದಾರೆ, ಎರಡೂ ಇದ್ದಾರೆ ಅಂತ ತಿಳ್ಕೊಳ್ರಿ. ಓಕೆನಾ? ರೈಟ್, ಮುಂದೋಗೊಂಡ್ ಬರ್ರಿ. ಈಗ ಎಷ್ಟು ಸಣ್ಣ ಪ್ರಕರಣದ ಇದು ಅಂತ ಕೇಳಿದ್ರೆ ಬಹಳ ಛೋಟಾ ಪ್ರಕರಣ ಇದು. ಏನ್ ಛೋಟಾ ಪ್ರಕರಣ? ಯಾರು ಮುಕ್ತಿಯೋಗ್ಯರಾಗಿರುವಂತಹ ಜೀವರಾಶಿಗಳಿದ್ದಾರೋ ಅವರು ಜನ್ಮಾಂತರದಲ್ಲಿ ಮಾಡಿರುವಂತಹ ಸತ್ಕರ್ಮವನ್ನ ಅನುಭವಿಸಿ, ಸ್ವರ್ಗದಲ್ಲಿ ಅದರ ಪುಣ್ಯವನ್ನ ಅನುಭವಿಸಿ, ಪುಣ್ಯ ಮುಕ್ತಾಯದ ಸಂದರ್ಭದಲ್ಲಿ ದೇವತೆಗಳು ಅವರನ್ನ 5 ಅಗ್ನಿಗಳಲ್ಲಿ ಹಾಕುತ್ತಾರೆ. ಸ್ವರ್ಗ, ಪರ್ಜನ್ಯ, ಭೂಮಿ, ತಂದೆ, ತಾಯಿ, 5 ಅಗ್ನಿಗಳು. ಇವು 5 ಕೂಡ ಅಗ್ನಿ ಅಂತ ಚಿಂತನೆ ಮಾಡುತ್ತದೆ ಶಾಸ್ತ್ರ. ಸ್ವರ್ಗದಲ್ಲಿ ನಾರಾಯಣ, ಆಮೇಲೆ ಮೇಘದಲ್ಲಿ ವಾಸುದೇವ, ಆಮೇಲೆ ಭೂಮಿಯಲ್ಲಿ ಸಂಕರ್ಷಣ, ತಂದೆಯಲ್ಲಿ ಪ್ರದ್ಯುಮ್ನ, ತಾಯಿಯಲ್ಲಿ ಅನಿರುದ್ಧ. ಈ 5 ರೂಪಗಳಿಗೂ ಪುನಃ 5 ಅದರಲ್ಲಿ ಇದು ಏನಂತಾರದಕ್ಕಂದ್ರ ಸಮಿತ್ತು, ಧೂಮ, ಅರ್ಚಿ,
ಅಂಗಾರ ವಿಸ್ಫುಲಿಂಗ 5 ಅಗ್ನಿಗಳಿಗೂ ಕೂಡ 5 ಅಗ್ನಿಗಳಿಗೂ ಕೂಡ ಇವು 5 ಇರುವಾಗ ಶ್ರೀಮದಾಚಾರ್ಯರ ಅನುಸಂಧಾನ ಎಷ್ಟು ಅದ್ಭುತವಾದದ್ದು ಅಂದ್ರೆ ಮೊದಲು ಪ್ರಧಾನವಾಗಿರುವಂತಹ ಅಗ್ನಿಗಳನ್ನು ಅನುಸಂಧಾನ ಮಾಡಿಬಿಡ್ತಾರೆ ಶ್ರೀಮದಾಚಾರ್ಯರು. ಅದಾದ್ಮೇಲೆ ಅದಕ್ಕೆ ಬೇಕಾಗುವಂತಹ ರೂಪಗಳನ್ನು ಉಪಾಸನೆ ಮಾಡುತ್ತಾರೆ. ಹಂಗಾದ್ರೆ 5 ಅಗ್ನಿಗಳು 6 ಭಗವದ್ ರೂಪಗಳು 5 6 30 ಭಗವದ್ ರೂಪಗಳು ಕೇರ್ ಮಾಡ್ತದ ಈ ಜೀವನನ್ನ ಎಲ್ಲಿ ತನಕ ಕರ್ಕೊಂಡ್ ಬರ್ಲಿಕ್ಕೆ, ತಾಯಿ ಗರ್ಭದ ತನಕ ಕರ್ಕೊಂಡ್ ಬರ್ಲಿಕ್ಕೆ. ಕೇರಿಂಗ್ ಹೆಂಗದ ಅಂತಂದ್ರ ನಾವು ಇವತ್ತು ಲೋಕದಲ್ಲಿ ಬೇಬಿ ಕೇರು, ಬೇಬಿ ಸಿಟ್ಟಿಂಗು, ಮತ್ತೊಂದು ಮುಗಿದು ನೋಡ್ತಿರ್ತೀವಿ. ಎಲ್ಲಾ ಕೇರಿಂಗ್ಗಳಿಗಿಂತಲೂ ಕೂಡ ನಿಜವಾಗ ಕೇರ್ ಮಾಡೋನು ಯಾರು ಅಂದ್ರೆ ಆ ಪರಮಾತ್ಮ. ಅದಕ್ಕೇನೆ ಅಷ್ಟು ರೂಪಗಳ ಚಿಂತನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ರೂಪ ಆಯ್ತು. ರೂಪ ಆದ ಮೇಲೆ ಏನ್ ಮಾಡ್ತಾರ ಅಂದ್ರ ಆ ಅಗ್ನಿಗಳಿಗೆ ಸಂಬಂಧಪಟ್ಟಿರುವಂತಹ ಹೆಸರುಗಳೇನವ, ಉದಾಹರಣೆಗೆ ಅಗ್ನಿ, ಸಮಿತ್ತು, ಧೂಮ, ಅಂಗಾರ, ವಿಸ್ಫುಲಿಂಗ, ಈ ಎಲ್ಲ ನಾಮಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ ಶ್ರೀಮದಾಚಾರ್ಯರು. ಇದು 5 ಅಗ್ನಿಗೆ ಸಂಬಂಧಪಟ್ಟದ್ದು. ಬಿಟ್ಟು ಪ್ರತ್ಯೇಕ ಆ 5 ಅಗ್ನಿಗಳಿಗೆ ಸಂಬಂಧಪಟ್ಟ 5 ಪದಗಳನ್ನು ಸಮನ್ವಯ ಮಾಡಿ ತೋರಿಸ್ತಾರೆ. ಅಂದ್ರೆ 25 5 30 ಪದಗಳು 30 ಭಗವದ್ ರೂಪಗಳನ್ನ ಆಚಾರ್ಯರು ಈ ಒಂದು ಪ್ರಕರಣದಲ್ಲಿ ತಂದಿಟ್ಟು ಎಷ್ಟು ಜೀವನನ್ನ ರಕ್ಷಣಾ ಮಾಡ್ತಾನೆ ಪರಮಾತ್ಮ ಅನ್ನೋದಕ್ಕೆ ದೃಷ್ಟಾಂತ. ಮಹಾಕಾರುಣ್ಯ. ಇದು ಒಂದು ಜೀವನಿಗಲ್ಲ, ಒಂದೊಂದೂ ಜೀವನಿಗೂ ಇದರಿಂದ ಅವನ ಸ್ವಾತಂತ್ರ್ಯ, ಅವನ ಸ್ವಾಮಿತ್ವ, ಅವನ ಕಾರುಣ್ಯ, ಅವನ ಕ್ರಿಯಾ ಬಹುಕರ್ತೃತ್ವ ಎಲ್ಲವೂ ನಮಗೆ ತಿಳಿದು ಬರುತ್ತದೆ ಅಂತ ಒಂದು ಸಣ್ಣ ಪ್ರಕರಣದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಮುಂದಿನ ಪ್ರಕರಣ ಏನು ಅಂತ ಈಗ ಗಮನಿಸಬೇಕಾದದ್ದು ಮುಂದಿನ ಅಂಶ ಏನು ಅಂದ್ರೆ, ಈಗ ಮುಂದೆ ಹೇಳಲಿಕ್ಕೆ ಹೊರಟದ್ದು ಆ 4 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿದೆ. ಇನ್ನು ಒಂದು ಪ್ರಶ್ನೆಗೆ ಉತ್ತರ ಆಯ್ತು. ಈಗದು 5ನೇ ಆಹುತಿ ಹೆಂಗ್ ಹಾಕಿದಾಗಿದ್ದು ಜೀವ ಪುರುಷ ಅಂತ ಕರ್ಸ್ಕೋತದಪ್ಪ ಅಂತ ಆತೀಗ 5 ಪ್ರಶ್ನೆಗಳೊಳಗ ಇನ್ನ ಉಳಿದ 4 ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಅವು ಮುಂದಿನ ಪ್ರಕರಣದಾಗ ಕೊಡ್ಲಿಕ್ಕೆ ಹೊರಟಾರ. ಗೊತ್ತಾಯ್ತಾ? ಏನೇನು? ಹೋಗುವ ದಾರಿ ಯಾವುದು, ಬರುವ ದಾರಿ ಯಾವುದು, ಹೋದವರು ಇಷ್ಟು ಮಂದಿ ಹೋಗ್ತಿರ್ತಾರ, ಅಲ್ಲಿ ಯಾಕೆ ತುಂಬೋಲ್ತಾಗ್ಯದ, ಹೌಸ್ಫುಲ್ ಯಾಕೆ ಆಗವಲ್ತು ಅಂತ ಒಳೆಕರೋ ಪ್ರಶ್ನೆ. ಹಿಂಗೆಲ್ಲ ಏನ್ ಪ್ರಶ್ನೆ ಉಳ್ಕೊಂಡವ 4, ಅದಕ್ಕೆ ಮುಂದಿನ ಪ್ರಕರಣದ ಉತ್ತರ ಕೊಡ್ತಾರ. ಮೊದಲು ಉತ್ತರ ಹೇಳ್ಬೋಣಂತ, ಆಮೇಲೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ನೋಡಂತ ಆಮೇಲೆ. ಸರಿನಾ? ಏತನ್ ಮಧ್ಯದಲ್ಲಿ ನನಗೊಂದು ಎಲ್ಲೋ ಒಂದು ಘಟ್ಟದಾಗ ಒಂದ್ ಕಡೆ ಎಲ್ಲೋ ಸ್ಟ್ರಕ್ ಆಗಿ ನಿಂತ್ಕೊಂಡದ. ಮತ್ತೆ ವಿಚಾರ ಮಾಡೋಣಂತ ಏನ್ ಸ್ಟ್ರಕ್ ಆಗಿದೆ ಅಂತಂದ್ರೆ, ಒಬ್ಬ ಕ್ಷತ್ರಿಯನಾಗಿರುವಂತಹ ರಾಜನ ಅಧ್ಯಯನದ ಆಳ ಎಷ್ಟಿದೆ ಅಂತ ತಿಳಿದು ಬರ್ತದೆ. ಇಲ್ಲಿ ನೀವು ಶ್ರೀನಿವಾಸ್, ಇಲ್ಲಿ ನೀವು ಆ ಭಗವದ್ ರೂಪಗಳ ವಿಚಾರ, ಭಗವದ್ ರೂಪಗಳ ಸಮನ್ವಯವನ್ನ ಹೊರಗಿಟ್ಬಿಡ್ರಿ. ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ರಿ. ಆದ್ರೆ ಆ ಪ್ರವಾಹನ ಜೈಬಿಲಿ ಎನ್ನುವಂತಹ ರಾಜನ ಅಧ್ಯಯನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದು ಜೀವದ ಹುಟ್ಟು ಹೇಗಾಗುತ್ತೆ ಅಂತನ್ನೋದನ್ನ ಇಷ್ಟು ವಿವರವಾಗಿ ತಿಳಿದುಕೊಳ್ಬೇಕಾಗಿದ್ರೆ ಅವತ್ತಿನ ಇದಕ್ಕೇನ್ ಕರೀತಾರೆ, ಇದಕ್ಕೆ ಮೆಡಿಕಲ್ ಸೈನ್ಸ್ ಅದ್ರಲ್ಲಿ ಇದಕ್ಕೇನ್ ಮೆಡಿಕಲ್ ಸೈನ್ಸ್ ಎಷ್ಟು ಮುಂದ್ ಹೋಗಿತ್ತು ಅಂತ ಇಟ್ಕೊಳ್ರಿ. ಇವತ್ತು ನಾವು ಏನ್ ಹೇಳ್ತೀವಿ ಇವತ್ತು ಅಂತಂದ್ರೆ, ಅಂದ್ರೆ ಒಂದು ತಂದಿ ಗರ್ಭದೊಳಗೆ ಹಿಂಗಿಷ್ಟು ವೀರ್ಯಾಣುಗಳು ಇರ್ತಾವ, ಅದ್ರೊಳಗೆ ಒಂದು ಜೀವ ಇರ್ತದೆ, ಹಿಂಗ ತಾಯಿ ಗರ್ಭಕ್ಕೆ ಹೋಗ್ತದೆ. ಇವತ್ತು ನೀವೆಲ್ಲ ಚಿತ್ರ ತೆಗೆದು ತೋರಿಸಬಹುದು ನೀವು. ಆದ್ರೆ ಈ ಯಾವ ಉಪಕರಣಗಳು, ಸಲಕರಣೆಗಳು, ಟೂಲ್ಸು, ಇನ್ಸ್ಟ್ರೂಮೆಂಟ್ಸ್ಗಳು ಇಲ್ಲದೇ ಇರುವ ಕಾಲದಲ್ಲೂ ಕೂಡ ತಮ್ಮ ದಿವ್ಯವಾದ ಜ್ಞಾನ ಅಧ್ಯಯನದ ಮಿತಿಯಲ್ಲಿಯೂ ಕೂಡ ಒಂದು ಜೀವ ಹೆಂಗ್ ಭೂಮಿ ತನಕ ಬರ್ತದ ಅನ್ನುವಂತಹ ಸೈನ್ಸ್ ಬೆಳೆಸ್ಕೊಂಡಿದ್ರು ಅಂದ್ರೆ, ಅವತ್ತಿನ ಕಾಲದಲ್ಲಿ ಇದು ಅತ್ಯಂತ ದೊಡ್ಡ ಸೈನ್ಸ್. ದೊಡ್ಡ ಸೈನ್ಸ್ ಅದು. ನಾವು ಬರೀ ಶಾಸ್ತ್ರವನ್ನ ಹೆಂಗ್ ನೋಡ್ಲಿಕ್ಕತ್ತೀವಿ, ಆನಂದ್ ಅವ್ರನ್ನ ಹೆಂಗ್ ನೋಡ್ಲಿಕ್ಕತ್ತೀವಿ ಅಂದ್ರೆ, ನಮ್ಮ ಆಚಾರ ಹೇಳಿದ ಶಾಸ್ತ್ರ ನಾ ಹೆಂಗ್ ಓದ್ಬೇಕು. ಹೌದು, ನಾವೇನು ಆಚಾರ ಓದಿಲ್ಲ ಅನ್ಲಿಕ್ಕತ್ತಿಲ್ಲ. ಆಚಾರ ಓದಿದ್ದು ಹೈಯರ್ ಲೆವೆಲ್, ಹೈಯರ್ ಎಜುಕೇಶನ್. ಅದು ಬೇಸಿಕ್ ನಾಲೆಜ್ ಏನದ ಅಂತಂದ್ರೆ, ಒಬ್ಬ ಕ್ಷತ್ರಿಯನಾದ ರಾಜನಿಗೆ ಇಡೀ ರಾಷ್ಟ್ರವನ್ನ ಆಳ್ಕೊಳ್ತಾ ಇದ್ದಾಗಲೂ ಕೂಡ ಇಷ್ಟು ಸೈನ್ಸಿನ ಬಗ್ಗೆ, ಅಂದ್ರೆ ಈ ಒಂದು ಜೀವೋತ್ಪತ್ತಿಯ ಬಗ್ಗೆ ಇಷ್ಟು ಆಳಕ್ಕೆ ವಿಚಾರ ಮಾಡುವ ಅವಕಾಶ ಉಂಟು ಅಂತ ಆದ್ರೆ, ಆ ವಿದ್ಯೆಯನ್ನ ಅವನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಬೇಕು ಅಂತ ಆದ್ರೆ ಅವನ ಔದಾರ್ಯ, ಅವನ ಸಂಶೋಧನೆಗಳು ಎಷ್ಟು ಇದ್ರ ಹಿಂದಿರ್ತದೆ. ಈಗ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ, ಒಂದು ಆವಿಷ್ಕಾರ ಮಾಡಿದ್ದೇನೆ, ಡಿಸ್ಕವರ್ ಮಾಡಿದ್ದೇನೆ. ಅದನ್ನ ಡಿಸ್ಕವರ್ ಮಾಡಿದ್ದನ್ನ ನಾನು ಇನ್ನೊಬ್ಬರಿಗೆ ಹೆಸರಿಗೆ ಯಾಕೆ ಕೊಡ್ತೀನಿ? ನಾನು ನನ್ನ ಹೆಸರಿನಲ್ಲಿ ಇಟ್ಕೋತೀನಿ. ನಾ ಅದನ್ನ ಏನ್ ಮಾಡಿಸ್ತೀನಿ, ಅದನ್ನ ಡಾಕ್ಟರೇಟ್ ತಗೊಳ್ಳೋದು, ಅದಕ್ಕೆ ಸೀಲ್ ಸಿಕ್ಕ ಹೊಡ್ಸೋದು, ನನ್ನ ಹೆಸರಲ್ಲಿ ಏನ್ ತಿಳ್ಕೊಂಡು ಹೇಳಿ ಅದಕ್ಕೇನೋ ಒಂದಿರ್ತದೆ, ಅದಕ್ಕೆ ಅಥರೈಸ್ ಮಾಡ್ಕೊಳ್ಳೋದು ಇದನ್ನ ಮಾಡ್ಕೋತೀನಿ ಹೊರತಾಗಿ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡುವುದಿಲ್ಲ. ಅಂದ್ರೆ ನಮ್ಮ ಹಿರಿಯರು
ಈ ವಿದ್ಯೆಯನ್ನ ಪೇಟೆಂಟ್ ಮಾಡ್ಕೊಳ್ಳೋದಿಲ್ಲ ನಾನು. ನಮ್ಮ ಹಿರಿಯರು ಈ ವಿದ್ಯೆಯನ್ನ ಹಸ್ತಾಂತರವನ್ನಗೊಳಿಸ್ತಾ ಬರ್ತಾರೆ, ಲೋಕಕ್ಕೆ ಕ್ಷೇಮವಾಗಲಿ ಎನ್ನುವಂತಹದ್ದರಿಂದ. ಬಹಳ ಅದ್ಭುತ, ಬಹಳ ಅದ್ಭುತ, ದೊಡ್ಡ ಉದಾಹರಣೆ. ಸೈನ್ಸ್ ಇವತ್ತಿನ ಸೈನ್ಸ್ ಏನ್ ಕಂಡುಹಿಡ್ಕೊಂಡದಂದ್ರೆ, ವಾತಾವರಣದಲ್ಲಿ ಎಲ್ಲ ಕಡೆಗೂ ಜೀವರಾಶಿಗಳು ಇರ್ತಾರೆ. ಆ ವಾತಾವರಣದಲ್ಲಿರುವಂತಹ ಜೀವರಾಶಿಗಳು ಕೆಲವರು ಗಾಳಿಯೊಳಗಿರಬೇಕು, ಕೆಲವರು ನೀರಿನಾಗಿರಬಹುದು, ಕೆಲವರು ಆಹಾರದಲ್ಲಿ ಇರಬೇಕು, ಗೊತ್ತದ. ಇದು ತಂದೆ ಹೊಟ್ಟಿಗೆ ಬರ್ತದ, ತಾಯಿ ಹೊಟ್ಟಿಗೆ ಬರ್ತದ, ತಾಯಿಯಿಂದ ಹೊರಗೆ ಬರ್ತದ ಅಂತ ಇಷ್ಟರ ತನಕ ಈಗ ಅವರು ಡೆವಲಪ್ ಆಗ್ಯಾರ. ಅವ್ರ ಡೆವಲಪ್ಮೆಂಟ್ ಎಷ್ಟದ ಇಷ್ಟ ತನಕ ಅದ. ಆದ್ರೆ ಏನು ಒಪ್ಕೊಂಡಾರ ಅಂದ್ರೆ, ವಾತಾವರಣದಲ್ಲಿ ಜೀವಗಳ ಅನ್ನೋ ತನಕ ಬಂದಾರ. ನೆಕ್ಸ್ಟ್ ಸ್ಟೆಪ್ ನಾವ್ ಹೇಳಿದಂಗೆ ಅವ್ರು ಸಂಶೋಧನೆ ಮಾಡಿದ್ರೆ ಮೇಲೆ ಒಂದು ಪ್ರತ್ಯೇಕವಾದ ಲೋಕಗಳು ಅಲ್ಲಿಂದ ಕೆಳಗೆ ಬರ್ತಾವ ಅನ್ನೋ ಹಂತಕ್ಕೂ ಹೋಗ್ಬಹುದು. ಇಫ್ ಅವ್ರು ಇನ್ನೊಂದು ಶತಮಾನ ಕಳಿಬಹುದು, ಇನ್ನೊಂದು 2 ಶತಮಾನ ಕಳಿಬಹುದು. ಬಟ್ ಇದು ವಾಸ್ತವ, ಇಷ್ಟಕ್ಕೆ ಬರ್ತದೆ, ಇಷ್ಟ ಲೆಕ್ಕ, ನನ್ನ ಲೆಕ್ಕದಂತೆ. ಸರಿನಾ? ಓಕೆ, ಮುಂದೆ ಹೋಗೋಣ ಬರ್ರಿ. ಈಗ ಇದು ಮುಗಿದ ಮೇಲೆ ಈಗ ಏನಂತಾರ ಅಂದ್ರೆ, ಮುಂದಿನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಾರ. ಯಾವುದು ಮುಂದಿನ ಪ್ರಶ್ನೆಗಳು? ದೇವಯಾನ ಮತ್ತು ಪಿತೃಯಾನ ಅಂತ 2. ಇಲ್ಲಿಂದ ಹೋಗುವ ದಾರಿ ಏನು, ಬರುವ ದಾರಿ ಏನು ಅಂತ ಚರ್ಚೆ. ಮೊದಲು ಹೋಗುವ ದಾರಿಯ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ ಏನೇನು ಹೇಳ್ತಾರೆ ಅದನ್ನು ತಿಳ್ಕೋತ ಹೋಗೋಣ ಅಂತ. ಸರಿ ಬರ್ರಿ. ತದ್ಯ ಇತ್ತಂ ವಿದುಹು ಏಚ ಸಿಕ್ಕಿದೆಯಾ? 384ನೇ ಪುಟದಲ್ಲಿ ತದ್ಯ ಇತ್ತಂ ವಿದುಹು ಏಚ ಇಮೇ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ ತೇ ಅರ್ಚಿಷಂ ಅಭಿಸಂಭವಂತಿ. ವಾಕ್ಯ ಓದ್ಬಿಡ್ತೀನಿ, ಹಿಂದೊಮ್ಮೆ ಬಂದದ, ಈಗ ವಿಷಯ ತಿಳಿಸ್ತಾ ಹೋಗ್ತೀನಿ. ಅರ್ಚಿಷಃ ಅಹಃ ಅನ್ನಃ ಆಪೂರ್ಯಮಾಣ ಪಕ್ಷಾತ್ ಯಾನ್ ಷಡುದಂಗೇತಿ ಮಾಸಾನ್ ತಾನ್ ಮಾಸೇಭ್ಯಃ ಸಂವತ್ಸರಾದಾದಿತ್ಯಮಾದಿತ್ಯಾತ್ ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಮಾನವಃ ಸ ಏನಾನ್ ಬ್ರಹ್ಮಗಮೇತಿ ಏಷ ದೇವಯಾನ ಪಂಥಃ ಇತಿ. ಇದಕ್ಕೆ ದೇವಯಾನ ಅಂತ ಕರೀತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ ನೋಡ್ರಿ ಏನಂತಾರ. ತಸ್ಮಾತ್ ಏ ಇತ್ತಂ, ತದ್ಯ ಇತ್ತಂ ಅದಲ್ಲ, ಅದ್ರ ಹೆಂಗ್ ಬಿಡಿಸ್ಬೇಕು? ತತ್ ಏ ಇತ್ತಂ ಅಂತ ಪದಚ್ಛೇದ ಮಾಡ್ಕೋಬೇಕು. ಅದನ್ನ ಬರ್ಕೊಂಡು ಇಟ್ಕೊಳ್ರಿ. ತದ್ಯ ಇತ್ತಂ ಅದ. ತದ್ಯ ಇತ್ತಂ ಅನ್ನೋ ನಮಗೆ ಅರ್ಥ ಆಗದೆ ಇದ್ರೆ ತತ್ ಪ್ಲಸ್ ಎ ಪ್ಲಸ್ ಇತ್ತಂ ಅಷ್ಟರ್ಥ ಬರ್ಕೊಳ್ಬೇಕು. ಅಂದ್ರ ಯಾರು ಈ ಪಂಚಾಗ್ನಿ ವಿದ್ಯೆಯನ್ನ ತಿಳಿತಾರೋ, ಹೌದು ನಾವು ತಿಳಿದ್ವಿ ಇಷ್ಟೊತ್ತು, ನಮಗೇನ್ ಬಂತು, ನಮಗೇನ್ ಹಿಂಗ ಅನ್ಸೋದಿಲ್ಲಲ್ಲ ಅಂದ್ರೆ ಅದಕ್ಕಂತಾರ ಪಂಚಾಗ್ನಿ ವಿದ್ಯೆಯಲ್ಲಿ ಸೇರಿಕೊಂಡಿರುವ ವಿಷಯ ಯಾವುದು ಅಂತ ಕೇಳಿದ್ರೆ ಗಮನಾಗಮನ. ಗೊತ್ತಾಯ್ತಾ? ಗಮನಾಗಮನ ಅಂತಂದ್ರೆ ಏನು? ಈ ಜೀವ ಸ್ವರ್ಗದವರೆಗೆ ಹೋಗ್ತಾನ, ಸ್ವರ್ಗದಿಂದ ಮತ್ತೆ ತಿರುಗಿ ಬರ್ತಾನೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಸ್ವರ್ಗದಿಂದ ತಿರುಗಿ ಬರ್ತಾನೆ. ಈ ಗಮನಾಗಮನಗಳನ್ನ ಗುರುತಿಸುವಂತಹ ಪಾಠವನ್ನ ಹೇಳಿಕೊಟ್ಟದ್ದಾಯ್ತು. ಹೌದೋ ಇಲ್ಲೋ? ಈಗೇನ್ ಮಾಡಿದ್ವಿ? ಜೀವ ಹೋಮ ಪ್ರಕರಣ ಅಂತ 5 ಅಗ್ನಿಗಳಲ್ಲಿ ಜೀವ ಬರ್ತಾನ ಅಂತ ಹೇಳಿದ್ವಿ. ಅದರ ಹಿಂದಿನ ಮಾತಿನಲ್ಲಿ ಜನ್ಮಾಂತರದಲ್ಲಿ ಸತ್ಕರ್ಮ ಅನುಷ್ಠಾನ ಮಾಡಿದ ವ್ಯಕ್ತಿ ಸ್ವರ್ಗದಲ್ಲಿ ಬಂದಿರ್ತಾನ ಅಂತ ಹೇಳಿದ್ವಿ. ಹಂಗಾದ್ರೆ ಹಿಂದಿನ ಜನ್ಮದಲ್ಲಿದ್ದು ಸತ್ಕರ್ಮಾಚರಣೆಯನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ಮತ್ತೆ ಬರ್ತಾನೆ, ಮತ್ ಆಸ್ ಇಟ್ ಈಸ್ ಇಲ್ಲಿ ಸತ್ಕರ್ಮಾಚರಣೆಯನ್ನು ಮಾಡ್ತಾನೆ, ಮತ್ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ ಬರ್ತಾನೆ. ಓಹೋ, ಹಂಗಾರೆ ಇದು ಹೋಗೋದು ಬರೋದು ತೊಟ್ಟಲು ತೂಗೋದು ನಿಲ್ಲಂಗಿಲ್ಲ ಅಂತ ಆಯ್ತು. ತೊಟ್ಲು ತಗೋ ನಿಲ್ವಲ್ತಲ್ ಮತ್ತಿದು. ಆನಂದ್ ಅವರು ಪಂಚಾಗ್ನಿಗಳಲ್ಲಿ ಹಾಯ್ದುಕೊಂಡು ಜೀವ ಬರ್ತಾನ ಅಂದ್ರೆ ಈ ಹಿಂದವ ಹೋಗಿರ್ಬೇಕು ಅಂತ ಅರ್ಥ. ಹೋಗಿದ್ದಾನ ಅಂದ್ರೆ ಬರ್ತಾನ ಅಂತ ಅರ್ಥ. ಹಾಗಾದ್ರೆ ಈ ಗಮನ ತೊಟ್ಲು ತೂಗುವುದು ನಿಲ್ತಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ ವ್ಯಕ್ತಿ ಈ ತೂಗುವ ತೊಟ್ಟಲನ್ನ ನಿಲ್ಲಿಸುವ ಪ್ರಯತ್ನ ಮಾಡ್ತಾನೆ. ಹೌದು, ಇದು ಎಷ್ಟಂತ ಎಂದ ಮುಗಿಬೇಕಿದು? ಎಷ್ಟು ದಿವಸದಿಂದ ಬರ್ಲಿಕ್ಕತ್ತೀವಿ ಯಾರಿಗ್ ಗೊತ್ತದ? ಗೊತ್ತಿಲ್ಲ. ನೋಡ್ರಿ, ಕಾಲಕ್ಕೊಂದು ಮಿತಿ ಇದ್ರೆ ಇಷ್ಟು ದಿವಸದಾಗ ಮುಗಿತದ ಅಂತ ಇರ್ತದ. 25 ವರ್ಷದಾಗ ಕಾಲೇಜ್ ಮುಗಿಸ್ಬೇಕು, ಮುಂದೊಂದು 35 ವರ್ಷದೊಳಗೆ ನೌಕರಿ ಮುಗಿಸ್ಬೇಕು, ಹೌದಿಲ್ಲ? ಒಂದು 35 ವರ್ಷದಾಗ ಉದ್ಯೋಗ ಮುಗಿಸ್ಬೇಕು, ಮುಂದೊಂದು 10 ವರ್ಷ 15 ವರ್ಷ ಎಂಜಾಯ್ ಮಾಡ್ಬೇಕು, ಆಮೇಲೆ ರಿಟೈರ್ಮೆಂಟ್ ಅಂದ್ರೆ ಪೂರ್ಣ ರಿಟೈರ್ಡ್ ಆಗಿ ಹೋಗ್ಬೇಕು ಅಂತ ಒಂದು 100 ವರ್ಷದ ಲಿಮಿಟ್ ಅದ. ನಾವೇನೋ ಮಾಡ್ತೀವಿ ನಮ್ ಜೀವನದೊಳಗೆ. ಆದ್ರ
ಇವ ಪ್ರತಿ ಸರ್ತಿ ತೆಳಗಿಳಿದು ಬರೋದು, ಒಂದ್ ಅಂಗಿ ಹಾಕೊಳ್ಳೋದು, ಆ ಅಂಗಿ ಬಿಟ್ಟು ಹೋಗೋದು, ಮತ್ ಮೇಲೆ ಹೋಗೋದು, ಮತ್ ಮೇಲಿನ ತೆಳಗ್ ಬರೋದು, ಮತ್ತೊಂದು ಅಂಗಿ ಹಾಕೊಳ್ಳೋದು ಹೋಗೋದು. ಕಾಲ ಅನಂತ, ದೇಶ ಅನಂತ, ಜೀವ ರಾಶಿಗಳನಂತ, ಪರಮಾತ್ಮ ನಿಶ್ಚಿಂತ. ಇವ್ರು ಅನಂತ, ಅವ ನಿಶ್ಚಿಂತ. ಅವ್ನಿಗೇನು ಹೋಗ ಬಾ ನಡಿ ಬಾ ರೀ. ತೊಟ್ಲು ನಿಲ್ಸೋದ್ರಿಂದ ನಾವು ತೂಗು ತೊಟ್ಲು ನಿಲ್ಬೇಕಲ್ಲ. ಕೆಲವ್ರ ಮನ್ಯಾಗ ಪಾಪ ಹಿಡಿತಾನೆ ಇರ್ತಾರೆ. ಅಂದ್ರೆ ಅವ್ರಿಗೆ ಏನ್ ಸಂಕೋಚ ಇರೋದಿಲ್ಲ. 8 ಮಕ್ಕಳು, 9 ಮಕ್ಕಳು, 10 ಮಕ್ಕಳು ಕೇಳ್ತಿರ್ತಾರೆ. ಎಷ್ಟಾದವು? 11ನೇ ಇದ್ದದ ಈಗ ಅಂತಿರ್ತಾರೆ. ಏಯ್ ಜಗತ್ತು ನೋಡ್ಕೊಂಡು 11ನೇ ಇದ್ದಲ್ರಿ ಅಂತಕೊಂಡು ಕೊನೆಗೆ ಹಿಂದಿನ ಕಾಲದಾಗ ಏನಿರ್ತಿತ್ತು ಅಂದ್ರೆ ಒಂದು ಮಾತಿರ್ತಿತ್ತು, ದೇವರ ಕೊಡೋದ್ ನಿಲ್ಲಿಸ್ಬೇಕಷ್ಟ. ಇನ್ನ ಅದ್ರ ನಾವು ನಿಲ್ಲಿಸ್ತೀವಿ ಅಂತಲ್ಲ. ಶ್ರೀನಿವಾಸ್, ದೇವರು ಕೊಟ್ಟದ್ದು ಮಕ್ಕಳು ಏನ್ ನಮ್ದೇನದ ಅದ್ರೊಳಗ, ದೇವ್ರು ಕೊಟ್ಟಂಗ ಆಗ್ತಿರ್ತದ ಅಂತ ಹಿಂಗ್ ಹೇಳಿ ಕೊನೆಗೆ ದೇವ್ರ ನಿಲ್ಲಿಸ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ತೊಟ್ಲು ನಿಲ್ಬೇಕಲ್ಲ ಅಂದ್ರೆ ಆಗ ಈ ಮುಂದಿನ ಮಾತು ಏನು, ನಾವು ಯಾವ ರೀತಿಯಿಂದ ನಡೆದುಕೊಂಡಾಗ ತೊಟ್ಲು ನಿಲ್ತದ ಅದನ್ನ ಹೇಳಿಕೊಂಡದ್ದು. ಅಂದ್ರೆ ಗಮನಾಗಮನಗಳನ್ನ ಕೇಳಿ ವಿರಕ್ತನಾದ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಹೇಳಿ ಹೊರಟದ್ದು ಮುಂದಿದ್ದು. ಸರಿನಾ? ತಸ್ಮಾತ್, ಈ ಗಮನಾಗಮನಗಳನ್ನ ಬಲ್ಲವನಾಗಿ ವಿರಕ್ತನಾಗಿ ನಾವೇನ್ ಮಾಡ್ಬೇಕು? ಪಂಚಾಗ್ನಿಗಳಲ್ಲಿ ಭಗವಂತನ್ ತಿಳ್ಕೊಂಡು ತದ್ಯ ಇತ್ತಂ ವಿದುಹು, ತತ್ ತಸ್ಮಾತ್, ಈ ಹೋಗು ಬರುವಿಕೆಯನ್ನ ತಿಳಿದು, ಇತ್ತಂ ವಿದುಹು, ಹೀಗೆ ಪರಮಾತ್ಮನ ಕಾರುಣ್ಯವನ್ನ ತಿಳಿದು, ಏಚ ಇಮೇ ಅರಣ್ಯೆ, ಯಾರು ಇವರಿಬ್ರು ಅಧಿಕಾರಿಗಳಿದ್ದಾರೆ, ಇಮೇ ಅರಣ್ಯ ಅಂದ್ರೆ ಇಬ್ಬರು ಅಧಿಕಾರಿಗಳಿದ್ದಾರೆ, ಅವ್ರು ಯಾರು ಮುಂದೆ ಹೇಳ್ತೀನಿ. ಈ ಅರಣ್ಯದಲ್ಲಿ ಯಾರು, ಇಮೇ ಅರಣ್ಯೆ, ಈ ಸುಂದರವಾದ ಮನೋಹರವಾದ ಪ್ರದೇಶದಲ್ಲಿ, ಅರಣ್ಯದಲ್ಲಿ ಏನ್ ಮಾಡ್ತಾರ? ಶ್ರದ್ಧಾ ತಪ ಇತ್ಯುಪಾಸತೆ. ಸಾಕು ಅಂದ್ರು. ಇದೆಲ್ಲ ಎದರ ಫಲ ಅಂತ ಗೊತ್ತಾಯ್ತು ಅಂದ್ರೆ, ಫಲಾಪೇಕ್ಷೆಯಿಂದ ಮಾಡ್ತೀವಿ, ಫಲ ಉಣ್ಲಿಕ್ ಬರ್ತೀವಿ. ಫಲಾಪೇಕ್ಷೆಯಿಂದ ಮಾಡ್ತೀವಿ, ಫಲ ಉಣ್ಲಿಕ್ ಬರ್ತೀವಿ. ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ, ಈಗ ನಾವು ಗಿಡ ಹಚ್ತೀವಿ, ಹಣ್ಣು ಬರ್ಲಿ ಅಂತ ಗಿಡ ಹಚ್ಚಿರ್ತೀವಿ. ಹಣ್ಣು ಬರ್ಲಿ ಅಂತ ಗಿಡ ಹಚ್ಚಿದಾಗ ನಮ್ಮ ಆಶಾ ಎಲ್ಲಿ ತನಕ ಮುಗಿಯಂಗಿಲ್ಲ ಅಂದ್ರೆ, ಗಿಡದಾಗ ಹಣ್ಣು ಬಿಟ್ಟು ತಿನ್ನೋ ತನಕ ನಮ್ಮ ಆಶಾ ಮುಗಿಯೋದಿಲ್ಲ. ಹೌದಾ? ಅಷ್ಟು ದಿವಸ ನಾವು ವೇಟ್ ಮಾಡ್ಬೇಕೋ ಬೇಡ? ಹಂಗಾರ ಇವತ್ತು ಹಚ್ಚಿ ಈ ತೆಂಗಿನ ಗಿಡ ಅಂತ ಇಟ್ಕೊಳ್ರಿ, ತೆಂಗಿನ ಗಿಡ ಹಚ್ಚಿವೆ. ತೆಂಗಿನ ಗಿಡ ಹಚ್ಚಿಟ್ರೆ ಅದು ತೆಂಗಿನ ಗಿಡ ಬೆಳೆದು ಬರ್ಲಿಕ್ಕೆ ಒಂದ್ 4-8 ವರ್ಷ ಬೇಕು, 10-12 ವರ್ಷ ಬೇಕು ಕೆಲವು ಕಾಲಕ್ಕೆಲ್ಲ. ಅಷ್ಟಷ್ಟು ವರ್ಷ ನಾವು ವೇಟ್ ಮಾಡ್ಬೇಕಾ ಫಲ ಬರ್ಲಿಕ್ಕೆ? ಆಶಾ ಅದ ಫಲ ತಿನ್ಬೇಕು ಅಂತ ಮುಗಿತ್. ಹಂಗಾರೆ ಈ ಜನ್ಮದಲ್ಲಿ ನಾ ಏನೇನೋ ಆಶಾ ಪಟ್ಕೊಂಡು ಏನೇನೋ ಕರ್ಮಗಳನ್ನ ಮಾಡೀನಿ, ಫಲ ಉಣ್ಲಿಕ್ಕೆ ಎಷ್ಟು ಜನ್ಮವಾದ್ರೂ ಎತ್ತಿ ಬರ್ಬೇಕು. ಹೌದಲ್ಲ? ಮತ್ತೆ ಫಲಾಪೇಕ್ಷೆಯಿಂದ ಮಾಡಿದ್ದಿ ನೀನು. ಹಂಗಾರ ತೊಟ್ಲ ತೂಗೋದ್ ನಿಲ್ಲಿಸೋದಕ್ಕೆ ಏನ್ ಕಾರಣ ಅಂದ್ರ ಫಲಾಪೇಕ್ಷೆ ಬಿಡು. ಮುಗಿತ್, ಕೆಲಸನೇ ಮುಗಿದು ಹೋತಲ್ಲ ನಿನಗಲ್ಲಿ. ನೀ ಏನ್ ಫಲಾಪೇಕ್ಷಣೆ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ ಬರ್ಬೇಕಾದ ಅನಿವಾರ್ಯತೆಯಲ್ಲಿ ಬರ್ತದೆ, ನಿನಗೆ ಬರುವುದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಹೇಳಿದ್ರು ಕಾಡು. ಅರಣ್ಯ ಅಂತ ಅನ್ನೋ ಶಬ್ದಕ್ಕ ವಿದೇಶ ತೀರ್ಥರು ಕಾಡು ಅಂತ ಬರೆಯಂಗಿಲ್ರಿ, ಮನೋಹರ ಪ್ರದೇಶ ಅಂತ ಬರೀತಾರ. ಬಹಳ ವಿಚಿತ್ರವಾದ ಶಬ್ದನ ನೆನಪಿಟ್ಕೊಳ್ರಿ. ಅರಣ್ಯ ಅನ್ನೋ ಶಬ್ದಕ್ಕ ವೇದೇಶ ತೀರ್ಥ ಶ್ರೀಪಾದರು ಕಾಡು ಅಂತ ಅರ್ಥ ಬೇಡ, ಮನೋಹರವಾದ ಪ್ರದೇಶ ಅಂತ ಬರ್ಕೊಳ್ರಿ. ಅರಣ್ಯಕ್ಕ ಯಾಕಂಗ್ ಬರೆದ್ರು ಹೇಳ್ರಿ ನೋಡಂತ. ರಾಯರ ಅರಣ್ಯ ಶಬ್ದಕ್ಕೆ ಏನು ವಿವರಣೆ ಕೊಡ್ಲಿಲ್ಲ, ಅಷ್ಟೇ ಇಟ್ಟಾರ. ಅದಕ್ಕೆ ನನ್ನ ಅಭಿಪ್ರಾಯ ಏನದ ಅಂತ ಕೇಳಿದ್ರೆ, ಅರಣ್ಯ ಅಂತ ಯಾಕೆ ಇಟ್ಟಾರ, ಅರಣ್ಯಕ್ಕೆ ಮನೋಹರ ಅಂತ ಯಾಕಂದಾರ ಅಂದ್ರೆ, ಎಲ್ಲಿ ಕುಳಿತರೆ, ಎಲ್ಲಿ ನಾವು ಸಾಧನೆಗೆ ಒಳಗಾದರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹರಿಯುತ್ತದೆಯೋ ಅದೇ ಕಾಡು. ಒಂದು ವೇಳೆ ಕಾಡಿಗೆ ಹೋದರೂ ನಮ್ಮ ಮನಸ್ಸು ಮನೆ ಕಡೆಗೆ ಹರಿತಿದ್ರೆ ಅದು ಕಾಡಲ್ಲ. ಹೌದು, ನಾವು ಕಾಡಿಗೆ ಹೋದ್ರಸ್ತೇಕ ಮನೆಯೊಳಗೆ ಏನಾಯ್ತು, ಇಷ್ಟೊತ್ತಿಗೆ ಅವ್ರು ಏನ್ ಮಾಡ್ಲಿಕ್ತಾರ, ಹೆಣ್ಮಕ್ಳು ಗಂಡಸ್ರು ಏನ್ ಮಾಡ್ಲಿಕ್ತಾರ, ಮಗ ಏನ್ ಮಾಡ್ತಾನ, ನೀನು ತಲ್ಯಾಕ್ ಹೋಗಿ ಕೂತೀವೋ, ಏಯ್ ಸುಮ್ಮಿಲೆ ಚಲೋ ಇರ್ತಿತ್ತಲ್ಲಿ, ಇಲ್ಲ ಆರಾಮಿದ್ದಿ, ಸುರಕ್ಷಿತ. ಅದಕ್ಕ ಮನೆಯಲ್ಲೇ ಕುಳಿತಾಗ ನಿಮ್ಮ ಮನಸ್ಸು ದೇವರ ಕಡೆಗೆ ಹರಿತಿದ್ರೆ ಅದೇ ಅರಣ್ಯ, ಅದೇ ಸಾಧನೆ ಭೂಮಿ. ಒಟ್ಟಾರೆ ನಿಮ್ಮ ಮನಸ್ಸು ಏಕಾಗ್ರವಾಗುವ ಸಾಧನ ಭೂಮಿಯನ್ನೇ ನಾವು ಅರಣ್ಯ ಎಂದು ಕರೆಯುತ್ತೇವೆ. ಸರಿ, ಅಲ್ಲಿ ಶ್ರದ್ಧಾತಪ ಇತ್ಯುಪಾಸತೆ, ಅಲ್ಲೇನ್ ಮಾಡ್ಬೇಕು? ಶ್ರದ್ಧೆಯಿಂದ
ತಪಸ್ಸು ಮೊದಲಾದವುಗಳ ನಿವೃತ್ತ ಕರ್ಮಾನುಷ್ಠಾನವನ್ನ ಮಾಡಬೇಕು. ನಿವೃತ್ತ ಕರ್ಮಾನುಷ್ಠಾನವನ್ನ ಮಾಡಬೇಕು. ನಿಷ್ಕಾಮ ಕರ್ಮ ಅಂತ ಅರ್ಥ. ನಿವೃತ್ತ ಕರ್ಮ ಅನ್ನೋ ಶಬ್ದಕ್ಕೆ ಸದ್ಯಕ್ಕೆ ತಿಳ್ಕೊಳ್ಳಿಕ್ಕೆ ನಿಷ್ಕಾಮ ಕರ್ಮ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಅಲ್ಲಿ ಇಬ್ಬರಿದ್ದಾರೆ. ಯಾರಿಬ್ಬರಿದ್ದಾರೆ ಅಂತಂದ್ರೆ, ಒಬ್ಬರು ಜ್ಞಾನ ಪ್ರಧಾನವಾಗಿ ಕರ್ಮ ಅಪ್ರಧಾನವಾದವರು, ಇನ್ನೊಬ್ರು ಕರ್ಮ ಪ್ರಧಾನವಾಗಿ ಜ್ಞಾನ ಅಪ್ರಧಾನರಾದವರು ಇದ್ದಾರೆ. ಇಬ್ಬರಿದ್ದಾರೆ. 2 ಟೈಪ್ಸ್. ಎರಡು ಅಧಿಕಾರಿಗಳು. ಯಾರವರು ಎರಡು ಅಧಿಕಾರಿಗಳು? ಬಹಳ ಚಂದದ. ಒಬ್ಬವ ಅವಂಗ ಜ್ಞಾನದ ಮೇಲೆ ಬಹಳ ಕಾನ್ಸಂಟ್ರೇಟ್ ಅದ, ಅವ ಅಷ್ಟ್ ಮಾಡ್ತಾನ, ಕಾನ್ಸಂಟ್ರೇಷನ್ ಮಾಡ್ತಾನೆ. ಕರ್ಮದ ಬಗ್ಗೆ ಮಾಡೋ ಕಾಲಕ್ಕ ಹೇಳಾರಲ್ಲೋ ಮುಗಿಸ್ಬಿಡ್ಬೇಕು ಅಷ್ಟು ಕೆಲಸ. ಸಂಧ್ಯಾವನೆ ಮಾಡು, ಸಂಧ್ಯಾವನೆ ದೇವ್ರ ಅದನ್ನೇ 3 ತಾಸು ಮಾಡ್ಕೋತ ಕೂತ್ರಿ ಎಂದ ಓದೋಪ್ಪ ನೀನು ಅಂತ ಒಬ್ಬವ. ಇನ್ನೊಬ್ಬವ ಏನು ಅಂದ್ರೆ, ಎಷ್ಟು ಓದಿದ್ರೆ ಏನದ ಅದನ್ನ ಕರ್ಮದೊಳಗೆ ತರದೇ ಇದ್ರ ಅಂತವ. ಇಬ್ರು ಅವ್ರವ್ರ ದೃಷ್ಟಿಯೊಳಗೆ ಸರಿ ಇದ್ದಾರೆ. ಮತ್ತೆ ನೆನ್ಪಿಟ್ಕೊಳ್ರೆ, ಮತ್ತೆ ಯಾರ್ದು ತಪ್ಪಂತ ಹೇಳಿ ಬರುದಿಲ್ಲ. ಈಗ ನಾವು ಪಾಠ ಪ್ರವಚನ ಮಾಡ್ಕೋತ ಕೂತಿ ಅಂತ ತಿಳ್ಕೊಂಡು ಕರ್ಮಾಚರಣೆ ಮಾಡೋಂಗ್ ತಪ್ಪು ಅಂತ ಹೇಳಬಾರ್ದು. ಅವ ಕರ್ಮಾಚರಣೆ ಮಾಡ್ಕೋತ ಕೂತ ಅಂತ ತಿಳ್ಕೊಂಡು ಪಾಠ ಪ್ರವಚನ ತಪ್ಪು ಅಂತ ಹೇಳಿಕ್ ಹೋಗಬಾರ್ದು. ಗೊತ್ತಾತಿಲ್ಲ? ಮೂರ್ತಿಕಾರಿದ್ನಂತ. ಏನ್ರಿ? ಮೂರ್ತಿಕಾರಿದ್ನಂತ. ಮೂರ್ತಿಕಾರಿದ್ದಾಗ ಏನ್ ಮಾಡಿದ, ಒಂದ್ ಮೂರ್ತಿ ಮಾಡಿಟ್ಟಿದ್ದ, ದೊಡ್ಡ ನಿಂತು ಮೂರ್ತಿ ಮಾಡಿಟ್ಟಿದ್ದ. ಮಾಡಿಟ್ಟೊತ್ತೊಳಗ ಆ ಮೂರ್ತಿನ ಆ ಊರಿನ ಒಬ್ಬ ಶ್ರೀಮಂತನೋ ಒಬ್ಬ ಯಾರೋ MLA ನೋ ಉದ್ಘಾಟನೆ ಮಾಡ್ಲಿಕ್ಕೆ ಬಂದ ಹೊತ್ತೊಳಗೆ ಏನ್ ಮಾಡಿದ ಅಂತಂದ್ರ, ಅವನ್ ಎದುರು ಹಾಕೊಳ್ಳೋಂಗ್ ಇದ್ದಿದ್ದಿಲ್ರಿ. ಏನಂದ್ರ ಅವ ಅಷ್ಟ ದುಷ್ಟ ಕನಿಷ್ಠ ಭ್ರಷ್ಟ ಅಥವಾ ಏನೇ ಇದ್ದವ. ಅವ ಬಂದಿದ್ದ ಈ ಉದ್ಘಾಟನೆ ಮಾಡ್ಬೇಕು. ಅವೇನ್ ಮಾಡಿದ, ನೋಡ್ತಾನೆ ಇಲ್ಲಿ ನಿಂತು ಮತ್ತದು ಮೂರ್ತಿ ನೋಡಿದ. ಅವ ಅಂದ, ಮೂಗಷ್ಟೇ ಹೊಡೆದು ಮಾಡಿದೀವ ಅಂದವ. ಅವೇನಂದವ, ಮೂಗಿಷ್ಟೇ ಹೊಡೆದು ಮಾಡಿದೀವ ಅಂದವ. ಅವ ಈ ಮೂರ್ತಿಕಾರ ಅಂತ, ಇಲ್ರಿ ಸರ ಸರಿ ಮಾಡೀನ್ರಿ ಅಂದವ. ಕೇಳುವಲ್ರಿ, ಅವ ಮೂಗಷ್ಟೇ ಹೊಡೆದು ಮಾಡಿ ಅಂತ ತಿಳ್ಕೊಂಡು ಇವಂಗ ಐಡಿಯಾ ಬಂತು. ಇವಂಗ ಹಿಂಗ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡು ಹೇಳೇನ್ ಮಾಡಿದ ಅಂದ್ರೆ, ಆ ಮೂರ್ತಿ ಹೆಂಗಿತ್ತು ಅಂದ್ರೆ ಮೇಲ್ಗಡೆ ಹೋಗಿ ನೋಡ್ಲಿಕ್ಕೆ ಬರೋ ಹಂಗಿತ್ರಿ. ಹತ್ಕೊಂಡು ಅವ್ನ್ ಕರ್ಕೊಂಡ್ ಮೆಟ್ಲ ಮೇಲೆ ಹೋಗಿ ಮ್ಯಾಲ ನಿಂತು ತೋರ್ಸಿದ್ನಂತ. ಈ ಮೂರ್ತಿ ನೋಡ್ರಿ ಹೆಂಗದ ಅಂತ ತಿಳ್ಕೊಂಡ್ರಿ. ಎಷ್ಟು ಪರ್ಫೆಕ್ಟ್ ಮಾಡಿಯೋ ಮೂಗು ಅಂದಂತವ. ಮೂಗು ಎಷ್ಟು ಪರ್ಫೆಕ್ಟ್ ಮಾಡಿಯೋ ಅಂದಂತ. ಅದೇ ವ್ಯಕ್ತಿ ತೆಳಗಿದ್ರೆ ಮೂಗು ಉದ್ದಾಗಿತ್ತು, ಮೇಲ್ ಹೋಗಿ ನಿಂತ್ಕೊಂಡ್ರೆ ಸರಿಯಾಗಿತ್ತು. ಮೂಗೇನ್ ವ್ಯತ್ಯಾಸ ಆಗಿದ್ದಿಲ್ಲ, ಅವನ್ ಕಣ್ಣು ವ್ಯತ್ಯಾಸ ಆಗಿತ್ತು ಅಷ್ಟೇ. ನೋಡೋದು ವ್ಯವಸ್ಥೆ. ಹಾಗಿದ್ರೆ ಜ್ಞಾನ ಪ್ರಧಾನ ಕೆಲವರು ಇವನ್ ದೃಷ್ಟಿಯಿಂದ ಇವ ಕರೆಕ್ಟು, ಅವನ ದೃಷ್ಟಿಯಿಂದ ಅವ ಕರೆಕ್ಟು. ಮೂರ್ತಿಕಾರ ದೃಷ್ಟಿಯಿಂದ ಮೂರ್ತಿಕಾರ ಕರೆಕ್ಟು, ಅವ MLA ದೃಷ್ಟಿಯಿಂದ MLA ಕರೆಕ್ಟ್. ಅವ ತಪ್ಪಿಲ್ಲದ ಅದಕ್ಕೆ. ಅರ್ಥ ಆಯ್ತಲ್ಲ ಸರ್? ಮುಂದೆ ಹೊಣಿ ಸರ್. ಅದರಿಂದ ಇಬ್ಬರಿದ್ದಾರ. ಅವರಿಬ್ರು ಸೆತೆಕ್ ಮಾಡ್ಬೇಕಾದದ್ದೇನು ಅಂತ ಕೇಳಿದ್ರೆ ನಿಷ್ಕಾಮ ಕರ್ಮಾನುಷ್ಠಾನ. ನಿಷ್ಕಾಮ ಕರ್ಮಾನುಷ್ಠಾನ ಅಂದ್ರೆ ಬೀಜ ಬಿತ್ತದೇ ಕರ್ಮ ಮಾಡುವುದು. ಯಾವುದೇ ಬೀಜವನ್ನ ಬಿತ್ತಬೇಡ ಮನಸ್ಸಿನಲ್ಲಿ. ಒಂದ್ ಕಾಮ, ಒಂದ್ ಅಪೇಕ್ಷಾ, ಒಂದ್ ಆಶಾ, ಒಂದ್ ಇಚ್ಛಾ, ಒಂದು ಬೀಜ ಬಿತ್ತಿದರೆ ಖಬರ್ದಾರ್, ಹುಷಾರ್. ಆ ಬೀಜ ತನ್ನಂತೆ ಇರುವ ಸಾವಿರಾರು ಬೀಜಗಳನ್ನ ಕೊಡ್ಲಿಕ್ಕೆ ಸಮರ್ಥವಾಗಿದೆ. ತನ್ನಂತೆ ಇರುವ ಸಾವಿರ ಬೀಜಗಳನ್ನ ಹುಟ್ಟಾಕ್ತದೆ. ಮರ ನೆಟ್ಟಿದ್ದೀರಿ, ಹಣ್ಣು ಬಂದದ. ಹಣ್ಣು ಬಂದ ಮೇಲೆ ಈಗ ಸಿಂಪಲ್ ತಿಳಿಸ್ತೀನಿ. ಒಂದು ಸೀತಾಫಲ ಹಣ್ಣಿನ ಮರ ನೆಟ್ಟಿದ್ದೀರಿ. ಒಂದ್ ಬೀಜ ಹಾಕಿ ನೆಟ್ಟಿದ್ರೆ ನೀವು ಪ್ರತಿಯೊಂದು ಸೀತಾಫಲದೊಳಗೂ ಎಷ್ಟು ಬೀಜವ? ಕ್ಯಾ ಸಾರ ಕ್ಯಾ ಕರೆ ಅಮ್ಮ, ಮುಂದೆ ನಮ್ಮ ಪರಿಸ್ಥಿತಿ. ಅದಕ್ಕೆ ಆ ಬೀಜವನ್ನೇ ಬಿತ್ತಬೇಡ. ಬೀಜವನ್ನೇ ಬಿತ್ತಬೇಡ ಅಂತಂದ್ರೆ ಮರ ಬರುದಿಲ್ಲ, ಮರ ಬರಲ್ಲ, ಮತ್ತೆ ಬರುದಿಲ್ಲ. ಕಾಮ ಎನ್ನುವುದು ಬೀಜ. ಈ ಬೀಜ ಹಿಂಗ್ ತಿಳ್ಕೊಬೇಕು ನಾವು. ಅಂದ್ರೆ ಸಕಾಮ ಕರ್ಮವನ್ನ ಹೆಂಗ್ ತಿಳ್ಕೊಬೇಕು ಅನ್ನೋದಕ್ಕೆ ಮರ ದೃಷ್ಟಾಂತ. ಬೀಜವನ್ನ ಬಿತ್ತಿ ಸಾವಿರಾರು ಬೀಜಗಳನ್ನು ಹುಟ್ಟು ಹಾಕೋಕ್ಕಿಂತ ಬೀಜವನ್ನೇ ಬಿತ್ತದೇ ಇದ್ರೆ ಬಹಳ ಒಳ್ಳೆಯದು. ಅದಕ್ಕೆ ಹೇಳ್ತಾರೆ ಏನಂದ್ರೆ, ಮುಂದೆ ಅರಣ್ಯ ಶ್ರದ್ಧಾ ತಪ ಇತ್ಯುಪಾಸತೆ. ಸರಿ, ಅವ್ರು ಉಪಾಸನ ಮಾಡಿದ್ರು. ಜ್ಞಾನ ಪ್ರಧಾನರು ಕರ್ಮ ಪ್ರಧಾನರು ಮುಗಿತು. ಈಗ ಮುಂದೆ ಎಲ್ಲಿ ಹೋಗ್ತಾರ ಅವರು? ಸತ್ರು. ಈಗ ಹೋಗೋ ಮಾರ್ಗ ಹೇಳ್ಬೇಕಾಗಿದೆ, ಉಳಿದೆಲ್ಲ ಮುಗಿದು ಹೋಗಿದೆ. ಈಗ ಹೋಗೋ ಮಾರ್ಗ. ಅದಕ್ಕೆ ಪಟ ಶಬ್ದ ಹೇಳ್ಬಿಡ್ತಾರ, ಅಷ್ಟು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಈಗ ಹಿಂದೆ ಬಂದದ ಒಂದ್ಸಲ ಬರ್ಸೀನಿ, ಅದಕ್ಕೆ ಈಗ ಹೆಚ್ಚು ಹೇಳೋದಿಲ್ಲ, 5 ನಿಮಿಷ ಮುಗಿಸ್ತೀನಿ. ನೋಡ್ರಿ ಅವ್ರೇನ್ ಮಾಡ್ತಾರ ಅಂದ್ರೆ, ತೇ ಅರ್ಚಿಷಂ ಅಭಿಸಂಭವಂತಿ. ಅವರು ಅರ್ಚಿರ್ ಲೋಕಕ್ಕೆ ಹೋಗುತ್ತಾರೆ. ಬಂದದ ಹಿಂದೆ ಬರ್ಸೀನಿ. ಈಗ ಅರ್ಚಿರ್ ಲೋಕಕ್ಕೆ ಹೋಗ್ತಾರೆ. ಅರ್ಚಿರ್ ಲೋಕದಿಂದ ಅಹರ್ ಲೋಕಕ್ಕ, ಅಂದ್ರ ಅಗ್ನಿ ಮಕ್ಕಳಾಗಿರುವಂತಹ ಅರ್ಚಿ, ಅಗ್ನಿ ಇರುವಂತಹ ಲೋಕ ಒಂದು. ಅಹ ಅಂದ್ರ ಹಗಲಿನ ಅಭಿಮಾನಿ ದೇವತೆ ಲೋಕ ಒಂದು. ಆಪೂರ್ಯಮಾನ ಪಕ್ಷ, ಯಾವುದು ಆಪೂರ್ಯಮಾನ ಪಕ್ಷ? 15 ದಿವಸ ಪೂರ್ಣಮಾಸ. ಆ ಇಲ್ಲ 15 ದಿವಸ. ಅಲ್ಲಿಂದ ಉತ್ತರಾಯಣ, ಅಲ್ಲಿಂದ ಮಾಸ. ಹಿಂದೆ ಮುಂದೆ ಹೇಳ್ಯಾರಂತ ಇಟ್ಕೊಟ್ರಷ್ಟೆ. ಅಂದ್ರೆ ಶುಕ್ಲ ಪಕ್ಷಾಭಿಮಾನಿ ದೇವತಾ, ಮಾಸಾಭಿಮಾನಿ ದೇವತಾ, ಆಮೇಲೆ ಇದು ಏನು ಅಯನಾಭಿಮಾನಿ ದೇವತಾ, ಮಾಸೇಭ್ಯ ಸಂವತ್ಸರಂ. ಆ ಮಾಸಾಭಿಮಾನಿ ದೇವತೆಯಿಂದ ಸಂವತ್ಸರದಿಂದ, ಸಂವತ್ಸರಾದಾದಿತ್ಯಂ
ಅಲ್ಲಿಂದ ಆದಿತ್ಯ ಲೋಕಕ್ಕೆ ಆದಿತ್ಯ ಚಂದ್ರಮಸಂ. ಶಾಸ್ತ್ರದಲ್ಲಿ ಹಿಂದು ಮುಂದಾಗಿ ಬಹಳ ಮಹತ್ವದಾಗಿ ಹೇಳ್ತಾರೆ, ಆದಿತ್ಯ ಲೋಕದಿಂದ ಚಂದ್ರಲೋಕಕ್ಕೆ. ಎಲ್ಲಿ ಹೋಗೋದು? ಚಂದ್ರಲೋಕದಿಂದ ಸೂರ್ಯಲೋಕ ಅಲ್ಲ, ಚಂದ್ರಲೋಕದಿಂದ ಸೂರ್ಯಲೋಕ ಅಲ್ಲ, ಆ ಸೂರ್ಯಲೋಕದಿಂದ ಚಂದ್ರಲೋಕಕ್ಕೆ. ಸರಿ, ಚಂದ್ರಮಸಃ ವಿದ್ಯುತಂ. ಚಂದ್ರಲೋಕದಿಂದ ಎಲ್ಲಿ ಹೋಗ್ಬೇಕು? ವಿದ್ಯುತ್. ವಿದ್ಯುತ್ ಅಂದ್ರೆ ಭಾರತೀ ದೇವಿ ಲೋಕ. ಬಂದದ ಹಿಂದ್ ಬರ್ಕೊಂಡ್ರಿ, ಇನ್ನೊಂದು ಬರ್ಕೊಂಡು ಇಟ್ಕೊಳ್ರಿ. ವಿದ್ಯುತ್ ಅಂದ್ರೆ ಭಾರತೀ ದೇವಿ, ಭಾರತೀ ದೇವಿಯ ಲೋಕಕ್ಕೆ ಹೋಗ್ಬೇಕು. ವಿದ್ಯುತ್ ಅಂದ್ರೆ ತತ್ಪುರುಷ ಮಾನವ ಸಯೇನಾನ್ ಬ್ರಹ್ಮ ಗಮಯತಿ. ಆ ವಿದ್ಯುತ್ ಪತಿಯಾದ ವಾಯುದೇವರು ಏನಾನ್ ಇವೇನು ನಿಷ್ಕರ್ಮಾಚರಣೆಯನ್ನು ಮಾಡಿದ ಜ್ಞಾನ ಪ್ರಧಾನರು, ಕರ್ಮ ಪ್ರಧಾನರಾದ ಸಾತ್ವಿಕ ಜೀವರಾಶಿಗಳಿದ್ದಾರಲ್ಲ, ಅವರನ್ನ ಬ್ರಹ್ಮ ಗಮಯತಿ, ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಏಷ ದೇವಯಾನ ಪಂಥಾಹ ಇತಿ, ಇದು ದೇವಯಾನ ಅಂತ ಕರೆಸಿಕೊಳ್ಳುವಂತಹದ್ದಾಗಿದೆ. ಸರಿ ಆಯ್ತೇನ್ರಿ? ಎಲ್ಲರಿಗೂ ತಿಳಿತಾ? ವಿದ್ಯುತ್ಪತಿ ವಾಯುರೇವೇ ನಮ್ನಯತ್ ಅಂತ ತಿಳ್ಕೊಂಡು ಹೇಳಿ ಪಾಠದ ಕೊನೆಗೆ ವಿದ್ಯುತ್ ಅಂತ ಬಂದದ. ಸ್ವಲ್ಪ ವಿದ್ಯುತ್ತಿನ ಬಿಲ್ಲಿನ ಬಗ್ಗೆ ಮಾತಾಡಿ ಮುಗಿಸ್ಬಿಡ್ತೀವಿ. ಶಾಖ ಮಾಸದಲ್ಲಿ ಶಾಖ ಬಂತು ಅನ್ನೋ ಹಂಗ ವಿದ್ಯುತ್ತಿನ ಬಗ್ಗೆ ಮಾತಾಡೋಣಂತೆ. ಏನೋ ನಿನ್ನೆ ಒಂದ್ ಕಡೆಗೆ ಓದ್ತಿದ್ದೆ, ಏನು ಅಂತಂದ್ರೆ ವಿದ್ಯುತ್, ವಿದ್ಯುತ್ ಅನ್ನೋ ಶಬ್ದಕ್ಕೆ ಏನ್ ಕರಿತೀವಿ ನಾವು? ಮಿಂಚು ಅಂತ ಕರಿತೀವಿ ಅಲ್ವಾ ಆನಂದ್ ಅವರೇ? ಅಲ್ವಾ ಅನಂತಾಚಾರ ಆಲೂರವ್ರೆ? ವೆಂಕಟರಮಣ್, ಮಿಂಚು. ನಾನು ಸುಮ್ಮನೆ ನಿನ್ನೆ ಓದ್ತಾ ಇದ್ದೀನಿ, ರಾತ್ರಿಯಲ್ಲಿ ಒಂದು ಓದುವಾಗ ಮಿಂಚು, ಮೋಡದಲ್ಲಿ ಮಿಂಚು ಬಂದು ಸಾರಿ ಆಕಾಶದಲ್ಲಿ ಮಿಂಚು ಬಂದು ಹೋಗ್ತದೆ. ಯಾಕೆ? ನಮಗೆ ಅದು ಕ್ರಿಯಾಚಾರ ಬರ್ತದೆ ಹೋಗ್ತದ ಪಡೆಯೋದು. ಬರುವಾಗ ನಾವು ಸ್ವಾಗತ ಮಾಡಿಲ್ಲ, ಹೋಗುವಾಗ ಕೈ ಬೀಸಿಲ್ಲ. ಕೈ ಬೀಸದೆ ಕೈ ಚಾಚದೆ ಬಂದು ಹೋದದ್ದಕ್ಕೆ ನಾವ್ಯಾಕೆ ತಲೆ ಬಿಸಿ ಮಾಡಿಕೊಳ್ಬೇಕು? ಅಂದ್ರೆ ಎಷ್ಟು ಮಹತ್ವದಿದೆ ಗೊತ್ತಾ ಮಿಂಚು ಬರೋದು? ವಾತಾವರಣದಲ್ಲಿ ನೀರು ಆಗ್ಲಿಕ್ಕೆ ಬೇಕಾಗುವ ಪರಮಾಣುಗಳು ಇವೆ. H2O, ಹೈಡ್ರೋಜನ್ ಪರಮಾಣುಗಳು 2, ಆಕ್ಸಿಜನ್ ಪರಮಾಣು 1. ಏನ್ರಿ ಸಾಹೇಬ್ರೆ? ಹೌದಾ? 2 ಜಲಜನಕಗಳ ಪರಮಾಣುಗಳು, ಹೈಡ್ರೋಜನ್ 2 ಅಂದ್ರೆ ಜಲಜನಕಗಳು 2, ಆಕ್ಸಿಜನ್ ಅಂದ್ರೆ ಆಮ್ಲಜನಕ 1. ಇದು ಅನಿಲ, ಆಮ್ಲಜನಕ ಇದು ಅನಿಲ, ಹೈಡ್ರೋಜನ್ ಜಲಜನಕ. ಜಲಜನಕ ಮತ್ತು ಆಮ್ಲಜನಕಗಳೇನಿವೆಯೋ ಇವೆರಡೂಗಳು ಕೂಡ ಏಕತ್ರ ಮಿಳಿತ ಆಗುವುದಕ್ಕೆ ಬೇಕಾದದ್ದೇ ಮಿಂಚು. ಇಫ್ ಮಿಂಚ್ ಬರ್ಲಿಲ್ಲ ಅಂದ್ರೆ ಮಳೆ ಬರೋದಿಲ್ಲ, ನೀರು ಬರೋದಿಲ್ಲ. ಆನಂದ್ ಅವರು ಇದ್ರ ಮೇಲೆ ಬೇಕಾದ್ರೆ ನೀವು ಮತ್ತೆ ಹುಡುಕ್ ರಿಸರ್ಚ್ ಮಾಡ್ರಿ. ಅಂದ್ರೆ ಒಂದ್ ಸರ್ತಿ ಹಿಂಗ ಚಳ್ಳಂತ ಬಂದ್ ಹೋಗ್ತದ ನೋಡ್ರಿ, ಅದು ಎಷ್ಟು ಕೆಲಸ ಮಾಡ್ತದ ಅಂದ್ರೆ H2ಗಳನ್ನ ಆಕ್ಸಿಜನ್ಗಳನ್ನ ರಪ್ ಅಂತ ಕೂಡಿಸ್ತದ ಒಂದ್ ಕಡೆಗೆ. ಅದು ಹೊಸದಾಗಿ ಅಂದ್ರೆ ಅದರ ಸನ್ನಿಧಾನದ ಕೆಪಾಸಿಟಿ ಅದು ಬಂದು ಕೂಡಿಸ್ಬೇಕು ಅಂತಲ್ಲ, ತನ್ನ ಹಿಂಗ ಬಂತು ಅಂದ್ರೆ ಇವೆರಡು ಕನೆಕ್ಟ್ ಆಗ್ತಾವ. ಕನೆಕ್ಟ್ ಆದ ಕೂಡಲೇ ರಪ 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 ಮಳಿ ಶುರು ಆಗ್ತದ. ಮಿಂಚಿನ ಕಾರ್ಯ ಏನು ಅಂತನ್ನೋದಕ್ಕೆ ಅವು ಎರಡನ್ನೂ ಕೂಡ ಸಂಯೋಗಗೊಳಿಸುವಿಕೆ. ಇದು ಕೆಲಸ ಮಾಡ್ಬೇಕಾಗಿಲ್ಲ, ಮತ್ತದು ತನ್ನ ಅಸ್ತಿತ್ವದಿಂದಲೇನೆ ಅದರ ವ್ಯವಸ್ಥೆ ಆಗ್ತದಷ್ಟು. ನಾವು ಅದರ ವಿದ್ಯುತ್ ಅದ, ಅದರ 420 ವೋಲ್ಟೇಜ್ ಅದ, ಇವೆಲ್ಲ ಏನೋ ಹೊಸಗಳನ್ನೆಲ್ಲ ಹುಡುಕಿದ್ದೀವಿ. ಮೂಲತಃ ಮಿಂಚಿನ ಕಾರ್ಯ ಏನು ಅಂತ ಕೇಳಿದರೆ H2 ಅನ್ನು ಆಕ್ಸಿಜನ್ ಕೂಡ ಮಿಶ್ರಣಗೊಳಿಸುವಂತಹ ಪ್ರಕ್ರಿಯೆ ಆಗಬೇಕಾದ್ರಿಂದ ವಿದ್ಯುತ್. ಇದಕ್ಕೆ ಯಾರ ಅಭಿಮಾನಿಗಳು ಅಂತ ಕೇಳ್ತಾರ ಅಂದ್ರೆ ಶಾಸ್ತ್ರ ಹೇಳ್ತದ ಭಾರತೀ ದೇವಿ. ಭಾರತೀ ದೇವಿ ಏನ್ ಕೆಲಸ ಮಾಡ್ತಾರ್ರಿ? ಒಬ್ಬೊಬ್ಬರು ದೇವತೆಗಳು ಏನ್ರಿ ಶ್ರೀನಿವಾಸ್, ಏನ್ ಕೆಲಸ ಮಾಡ್ತಾರ ಅವರೆಲ್ಲ? ಎಷ್ಟು ಪ್ರಭಾಕರ್ ಎಷ್ಟು ಕೆಲಸ ಮಾಡ್ತಾರೆ? ಅಂತಹ ವಿದ್ಯುತ್ ಪತಿ, ಇವರಿಗೆ ಪತಿಗಳಾದವರು ಯಾರು ಅಂದ್ರೆ ವಾಯು. ಅವರೇನ್ ಮಾಡ್ತಾರ? ವಾಯು ಈ ಜಲಜನಕವನ್ನ ಆಮ್ಲಜನಕವನ್ನ ಒಂದು ಕಡೆಗೆ ತಂದು ಸೇರಿಸೋ ಕೆಲಸವನ್ನ ಅವರೇ ಮಾಡ್ಬೇಕಲ್ಲ. ವಿದ್ಯುತ್ ಪತಿ ವಾಯುರೇವೇನಂತ ಅಂತಹ ವಾತಾವರಣಗಳಲ್ಲಿರುವಂತಹ ಜೀವರಾಶಿಗಳನ್ನೆಲ್ಲವನ್ನ ಕರೆದುಕೊಂಡು ಬ್ರಹ್ಮ ಗಮಯತಿ, ಪರಮಾತ್ಮನ ಕಡೆಗೆ ಹೋಗ್ತಾರ. ಇದಿಷ್ಟು ಬ್ರಹ್ಮಯಾನ ಅನ್ನುವುದರ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.